ಹಾಯ್ ಎಲ್ಲರಿಗೂ ನಮಸ್ಕಾರ. SSC GDಯಲ್ಲಿ ರಿಪೀಟ್ ಆಗ್ತಕ್ಕಂಥ ಮತ್ತೆ ಈ ಸಲವಾಗಿ ಹೊಸದಾಗಿ ಕೇಳ್ತಕ್ಕಂಥ ಕ್ವಶನ್ ಯಾವುದಂದ್ರೆ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂತಕ್ಕಂಥದ್ದು. ಓಕೆ, ಈ ಒಂದು ಕ್ಲಾಸ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಲೈಡ್ ಇರುವುದಿಲ್ಲ, ಎಲ್ಲ ರಿಟರ್ನ್ ಆಗಿರ್ತಕ್ಕಂತಹ ಒಂದು ನಿಮ್ಗೆ ಏನು ಮಾಡ್ತೀನಿ ಕ್ಲಾಸನ್ನು ತಗೋತೀನಿ. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನು ಅಂತಕ್ಕಂಥದನ್ನ ಮೊದಲು ತಿಳ್ಕೊಂಡ್ಬಿಡು. ಹೌದಾ, ಮೊದಲಿಗೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡಿ. ಓಕೆ, ವಾಟ್ ಈಸ್ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ನಿಮ್ಮ ಪ್ರಕಾರ ನೋಡ್ರಿ. ಆಕ್ಟಿವ್ ಅಂದ್ರ ನಾವು ಕನ್ನಡ ಒಳಗೆ ಲಾಸ್ಟ್ ಟೈಮ್ ಕೇಳಿದ್ವಿ ಒಂದು ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಅಂತ ಹೇಳಿ. ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಹಂಗಂದ್ರೆ ಏನ್ರಿ ಸರ್? ಆಕ್ಟಿವ್ ಅಂದ್ರೆ ಏನು, ಪ್ಯಾಸಿವ್ ಅಂದ್ರೆ ಏನು, ಇವು ಏನು ಕೆಲಸ ಮಾಡ್ತಾವು ಅಂತಕ್ಕಂಥದ್ದನ್ನ ನಾವೇನ್ ಮಾಡೋಣ ಈ ಒಂದು ವಿಡಿಯೋ ಒಳಗೆ ನೋಡಿ. ಹೌದಾ, ಅದೇ ರೀತಿ ಎಕ್ಸಾಂಪಲ್ ಬಿಡಿಸ್ಕೊಡ್ತೇನೆ ರೀ. ಟೆನ್ಸ್ನ ಯಾವ ಟೆನ್ಸ್ ಬಂದಾಗ ಏನ್ ಮಾಡ್ಬೇಕು, ಶಾರ್ಟ್ಕಟ್ ಟ್ರಿಕ್ಸ್ ಇದ್ರ ಮೇಲೆ ಬರ್ತಕ್ಕಂಥ 2 ಕ್ವಶನ್ ಜಗದ ಮೇಲೆ ಕುಲ್ಲ ಆಗ್ಬೇಕು ನಿಮಗೆ. ಆ ರೀತಿಯಾಗಿರ್ತಕ್ಕಂಥ ಕ್ಲಾಸನ್ನ ಏನ್ ಮಾಡೋಣ ಇವತ್ತು ಮಾಡೋಣ. ಹೌದಾ, ಇಲ್ಲಿ ನೋಡ್ರಿ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಇದ್ರ ಮೊದಲು ಏನು ಗೊತ್ತಿರ್ಬೇಕಂದ್ರೆ ನಿಮಗೆ ಥಿಯರಿ ಏನೈತಿ ಅನ್ನೋದು ಗೊತ್ತಿರ್ಬೇಕು. ಹೌದಾ, ಇದರ ಥಿಯರಿ ಏನು ಅನ್ನೋದು ಗೊತ್ತಿರಬೇಕು. ಆಕ್ಟಿವ್ ಅಂದ್ರೆ ಏನು, ಪ್ಯಾಸಿವ್ ಅಂದ್ರೆ ಏನು ಅಂತಕ್ಕಂಥದ್ದು ಮುಖ್ಯವಾಗಿ ಗೊತ್ತಿರಬೇಕು. ಹೌದಾ, ನಿಮಗೆ ಇಲ್ಲೊಂದು ರೂಲ್ಸ್ ಹೇಳ್ತೇನೆ ನೋಡ್ರಿ. ಇಲ್ಲಿ ಆಕ್ಟಿವ್ ಅಂದ್ರೆ ಏನು ಬರಿತೀನೋ, ಇಲ್ಲಿ ಪ್ಯಾಸಿವ್ ಅಂದ್ರೆ ಏನು ಬರೆಯೋಣ. ಹೌದಾ, ಆಕ್ಟಿವ್ ಅಂದ್ರೆ ಏನಂದ್ರ ಈ ಒಂದು ಇದ್ರೊಳಗೊಂದು ಫಾರ್ಮುಲಾ ಹೆಂಗಿರ್ತದ, ಮೊದಲ ಸಬ್ಜೆಕ್ಟ್ ಬರ್ತೈತಿ, ಆಮೇಲೆ ವರ್ಬ್ ಬರ್ತೈತಿ, ಆಮೇಲೆ ಏನ್ ಬರ್ತೈತಿ ಬರ್ತೈತಿ. ಹೌದಾ, ನೋಡ್ರಿ, ಇದು ಒಂದು ಕರ್ತರಿ ಪ್ರಯೋಗ ಅಂತ ಕನ್ನಡ ಎದಕ್ಕೆ ಕರಿತೇವೆ ಅಂದ್ರೆ ಮೊದಲು ಕರ್ತೃ ಪದ ಬರ್ತೈತಿ. ಮೊದಲು ಏನ್ ಬರ್ತೈತ್ರಿ, ಕರ್ತೃ ಪದ ಬರ್ತೈತಿ. ಇದಕ್ಕೆ ಏನಂತ ಕರಿತೇವ, ಕರ್ತರಿ ಪ್ರಯೋಗ ಅಂತ ಕರಿತೇವೆ. ಅಂದ್ರೆ ಆಕ್ಟಿವ್ ವಾಯ್ಸ್ ಒಳಗೆ ಫಸ್ಟ್ ಏನ್ ಬರ್ತೈತ್ರಿ, ಸಬ್ಜೆಕ್ಟ್. ಫಸ್ಟ್ ಏನ್ ಬರ್ತೈತಿ, ಸಬ್ಜೆಕ್ಟ್ ಬರ್ತೈತಿ. ಲಾಸ್ಟ್ ಏನ್ ಬರ್ತೈತ್ರಿ, ಆಬ್ಜೆಕ್ಟ್. ಈ ಫಾರ್ ಎಕ್ಸಾಂಪಲ್, ನಾನು ಪತ್ರವನ್ನು ಬರೆದೆ, ನಾನು ಪತ್ರವನ್ನು ಬರೆದೆ. ನೆಕ್ಸ್ಟ್ ಅದನ್ನ ಪ್ಯಾಸಿವ್ ವಾಯ್ಸ್ ಒಳಗೆ ಹೇಳ್ಬೇಕು ನೀವು. ಹೆಂಗ, ಪತ್ರವು ನನ್ನಿಂದ ಬರೆಯಲ್ಪಟ್ಟಿತು. ಹೌದಾ, ಕಾನ್ಸೆಪ್ಟ್ ಅನ್ನು ತಿಳ್ಕೊರಿ. ಪತ್ರವು ನನ್ನಿಂದ ಬರೆಯಲ್ಪಟ್ಟಿತು ಅಂದಾಗ ನೀವು ಅದೇರಿ, ನೀವು ಪತ್ರವನ್ನ ಬರೆಯತ್ತೀರಿ, ಬೇರೆ ಏನು ಬರೆಯಾಕತ್ತಿಲ್ಲ, ಅದು ನಿಮಗೆ ಗೊತ್ತಿರಬೇಕು. ಹೌದಾ, ಹೇಳುವಂತಹ ಶೈಲಿ ಉಲ್ಟಾ ಪಲ್ಟಾ ಆಗ್ತೈತಿ. ಹೇಳುವಂಥದ್ದೇನ್ರಿ, ಮೊದಲು ಕರ್ತೃ ಪದ ಬರ್ತದೆ, ಆಕ್ಟಿವ್ ವಾಯ್ಸ್ ಆಕೈತಿ. ಮೊದಲು ಕರ್ಮ ಪದ ಬಂತಂದ್ರ ಪತ್ರವು ನನ್ನಿಂದ ಬರೆಯಲ್ಪಟ್ಟಿತು, ಮೊದಲು ಪತ್ರ ಬಂತಂದ್ರ, ಮೊದಲು ಆಬ್ಜೆಕ್ಟ್ ಬಂತಂದ್ರೆ ಅದಕ್ಕೆ ಪ್ಯಾಸಿವ್ ವಾಯ್ಸ್ ಅಂತಾರೆ, ನೆನಪಿರ್ಲಿ. ಹೌದಾ, ಆಕ್ಟಿವ್ ವಾಯ್ಸ್ ಒಳಗೆ ಫಸ್ಟ್ ಸಬ್ಜೆಕ್ಟ್ ಬರ್ತೈತಿ, ಲಾಸ್ಟ್ ಆಬ್ಜೆಕ್ಟ್ ಬರ್ತೈತಿ. ಅದ ನೋಡ್ರಿ, ಈ ಸಬ್ಜೆಕ್ಟ್ ಈ ಕಡೆ ಬಂತು, ಇದು ಈ ಕಡೆ ಹೋತಂದ್ರೆ ಏನಾಕೈತಿ, ಮೊದಲು ಆಬ್ಜೆಕ್ಟ್ ಬಂತ, ಆಮೇಲೆ ಏನ್ ಬಂತ್ರಿ ಹೆಲ್ಪಿಂಗ್ ವರ್ಬ್ ಬಂತ, ಆಮೇಲೆ ಏನ್ ಬರ್ತೈತಿ ಅಂದ್ರ V3 ಬರ್ತೈತಿ, ಆಮೇಲೆ ಬಾಯ್ ಬರ್ತೈತಿ, ಆಮೇಲೆ ಏನ್ ಬರ್ತೈತ್ರಿ ಸಬ್ಜೆಕ್ಟ್ ಬರ್ತೈತಿ. ಹೌದಾ, ಈಗ ಇವೆಲ್ಲ ಬಿಡ್ರಿ, ನಡಿಕೆ ನೀವೆಲ್ಲ ಬಿಟ್ಟು ಬಿಡ್ರಿ. ಇಲ್ಲಿ ಲಾಸ್ಟ್ ಏನ್ ಬಂತು ಸಬ್ಜೆಕ್ಟ್, ಇಲ್ಲಿ ಏನ್ ಬಂತು ಆಬ್ಜೆಕ್ಟ್. ಮೊದಲಿಗೆ ಆಬ್ಜೆಕ್ಟ್ ಬಂತಂದ್ರೆ ಇದು ಪ್ಯಾಸಿವ್ ವಾಯ್ಸ್ ಆಕೈತಿ. ಮೊದಲಿಗೆ ಆಬ್ಜೆಕ್ಟ್ ಬರಬೇಕು, ಲಾಸ್ಟಿಗೆ ಸಬ್ಜೆಕ್ಟ್ ಬರಬೇಕು, ಅಂದಾಗ ಏನಾಕೈತ್ರಿ ಪ್ಯಾಸಿವ್ ವಾಯ್ಸ್ ಆಕೈತಿ. ಹೌದಾ, ಮೊದಲಿಗೆ ಸಬ್ಜೆಕ್ಟ್ ಬಂತಂದ್ರ ಅದು ಆಕ್ಟಿವ್ ವಾಯ್ಸ್ ಆಕೈತಿ, ನೆನಪು. ಹೌದಾ, ಒಂದು ಎಕ್ಸಾಂಪಲ್ ತಗೊಂಡಾಗ ನಿಮ್ಗೆ ಅರ್ಥ ಆಕೈತಿ. ಒಂದು ಎಕ್ಸಾಂಪಲ್ ತಗೊಂಡು ನಾವು ಸಾಲ್ವ್ ಮಾಡಕತ್ತು ಅಂದ್ರ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಬಟ್ ನಿಮಗೆ ಏನು ಗೊತ್ತಿರಬೇಕು, ಮೊದಲಿಗೆ ಈ ಥಿಯರಿ ಗೊತ್ತಿರಬೇಕು, ಇದು ಯಾವ ರೀತಿ ವರ್ಕ್ ಆಕತ್ತ ಅನ್ನೋದು ಗೊತ್ತಿರಬೇಕು. ಯಾಕಂದ್ರೆ ಎಕ್ಸಾಮ್ಕ ಇದ ಕ್ವಶನ್ ಬೀಳಾಕತ್ತಾವು. ಹೌದಾ, ಇದ್ರೊಳಗೆ ದೇರ್ ಈಸ್ ಅ ಸ್ಮಾಲ್ ಟ್ರಿಕ್ ಐತಿ. ಯಾವ ತರ ಟ್ರಿಕ್ ಅಂದ್ರ, ನೀವು ಬರೀ ಹೆಲ್ಪಿಂಗ್ ವರ್ಬ್ ಮೇಲೂ ಆನ್ಸರ್ಗಳನ್ನ ಸಾಲ್ವ್ ಮಾಡಿ. ಜಸ್ಟ್ ಹೆಲ್ಪಿಂಗ್ ವರ್ಬ್ ಮೇಲೆ ಆನ್ಸರ್ಗಳನ್ನ ಸಾಲ್ವ್ ಮಾಡಿ. ಬಹಳಷ್ಟು ಈಸಿ, ಬಹಳಷ್ಟು ಚೆನ್ನಾಗಿರ್ತಕ್ಕಂತಹ ಕಾನ್ಸೆಪ್ಟ್. ಹೌದಾ, ನೀವು ಯಾರ್ಯಾರು ಇದನ್ನ ಮೊದಲು ಸ್ಟಾರ್ಟಿಂಗ್ ಮಾಡ್ಬೇಕಂದ್ರ ಇದಕ್ಕೊಂದು ಏನು ಸ್ಟಡಿ ಮಾಡ್ತೀವಿ ಅಂದ್ರೆ ನಾವು ಒಂದು ಬ್ಯಾಕ್ ಗ್ರೌಂಡ್ ಅಂತ ತಗೊಳ್ಳೋಣ. ಒಂದೇನು ಬ್ಯಾಕ್ ಗ್ರೌಂಡ್ ಅಂತಕ್ಕಂಥದ್ದು ತಗೊಳ್ಳೋಣ. ಈ ಬ್ಯಾಕ್ ಗ್ರೌಂಡ್ ನಿಮ್ಗೆ ಏನು ಗೊತ್ತಿರ್ಬೇಕಂದ್ರೆ, ಇಂಪಾರ್ಟೆಂಟ್ ಆಗಿ ಏನು ಗೊತ್ತಿರ್ಬೇಕಂದ್ರೆ ಟೆನ್ಸಸ್ ಗೊತ್ತಿರಲೇಬೇಕು. ಇಂಪಾರ್ಟೆಂಟ್ ಆಗಿ ಏನು ಗೊತ್ತಿರಬೇಕು, ಟೆನ್ಸಸ್ ಗೊತ್ತಿರಬೇಕು. ಯಾಕಂದ್ರ ಇದ್ರೊಳಗೆ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಒಳಗ ಆಕ್ಟಿವ್ ವಾಯ್ಸ್ ನಿಂದ ಪ್ಯಾಸಿವ್ ವಾಯ್ಸ್ ಹೋಗುವ ಒಂದು ಏನಾಗ್ತದೆ ಅಂದ್ರೆ ಟೆನ್ಸ್ದ ಫಾರ್ಮ್ಗಳು ಏನಿರ್ತಾವ ಚೇಂಜ್ ಆಗ್ತಾವ. ಟೆನ್ಸ್ಗಳ ಫಾರ್ಮ್ಗಳು ಏನಾಗ್ತಾವ್ರಿ ಚೇಂಜ್ ಆಗ್ತಾವ. ಅದಕ್ಕೋಸ್ಕರ ನಿಮ್ಗೆ ಟೆನ್ಸಸ್ ಗೊತ್ತಿರಬೇಕು. ಅವು ಯಾರು ಟೆನ್ಸಸ್ ನೋಡಿಲ್ಲ, ನಮ್ಮ ಟೆನ್ಸಸ್ ವಿಡಿಯೋ ಅದಾವ, ಒಂದು ಪ್ಲೇ ಲಿಸ್ಟ್ ಮಾಡಿವಿ, ಹೋಗ್ರಿ ನೋಡ್ಕೋರಿ ಬರ್ರಿ. ಹೌದಾ, ಸರಿ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಒಂದು ಎಕ್ಸಾಂಪಲ್ ಕೊಟ್ಟು ತಿಳಿಸ್ರಿ, ಭಾಳ ಹೆಲ್ಪ್ ಆಕೈತಿ ಅಂತಕ್ಕಂಥವ್ರು ನೋಡ್ರಿ. ಒಂದು ಎಕ್ಸಾಂಪಲ್ ನೋಡ್ರಿ, ಏನಾಯ್ತಂದ್ರ ಐ ಈಟ್ ಆ್ಯಂಡ್ ಆ್ಯಪಲ್. ಐ ಈಟ್ ಆ್ಯಂಡ್ ಆ್ಯಪಲ್. ಇಲ್ಲಿ ನೋಡ್ರಿ, ಮೊದಲು ಏನೈತಿ ಸಬ್ಜೆಕ್ಟ್ ಐತಿ, ಇಲ್ಲಿ ವರ್ಬ್ ಐತಿ, ಇಲ್ಲಿ ಆಬ್ಜೆಕ್ಟ್ ಐತಿ. ಇದಕ್ಕೆ ಏನಂತ ಕರಿತೀವಿ, ಮೊದಲು ಸಬ್ಜೆಕ್ಟ್ ಬಂತಂದ್ರೆ ಆಕ್ಟಿವ್ ವಾಯ್ಸ್ ಅಂತ ಕರಿತೀವಿ. ಹೌದಾ, ಮೊದಲು ಸಬ್ಜೆಕ್ಟ್ ಬಂತಂದ್ರೆ ಏನಂತ ಕರಿತೀವಿ ರೀ, ಆಕ್ಟಿವ್ ವಾಯ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಇದನ್ನ ನಾವೇನು ಮಾಡ್ಬೇಕನ್ನತ್ತೀವಿ, ಈಗ ಇದನ್ನ ಪ್ಯಾಸಿವ್ ವಾಯ್ಸ್ ಒಳಗೆ ಮಾಡ್ಬೇಕಂದ್ರೆ ಹೆಂಗೆ ಮಾಡಬೇಕು, ಪ್ಯಾಸಿವ್ ವಾಯ್ಸ್ ಒಳಗೆ ಮಾಡ್ಬೇಕಂದ್ರೆ ಆಬ್ಜೆಕ್ಟ್ ಏನೈತ್ರಿ ಆ್ಯನ್ ಆ್ಯಪಲ್ ಅಂತ ಐತಿಲೋ ಅದನ್ನು ಮೊದಲಿಗೆ ತಗೊಂಬರ್ರಿ. ಆ್ಯನ್ ಆ್ಯಪಲ್. ಇಲ್ಲೇ V1 ಐತಿ, ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತಿ, ಇದು ಟೆನ್ಸ್ ಚೇಂಜ್ ಆಕೈತಿ. ಅವಾಗ ಏನಾಕೈತಿ, ಆ್ಯನ್ ಆ್ಯಪಲ್ ಈಸ್ ಈಟನ್ ಬೈ
ಮೀ ಅಂತಕ್ಕಂಥದ್ದು ಆಕೈತಿ. ಈಗ ನೋಡ್ರಿ ಏನೇನು ಬಂತು, ಮೊದಲಿಗೆ ಆಬ್ಜೆಕ್ಟ್ ಬಂತು, ಆಮೇಲೆ ಹೆಲ್ಪಿಂಗ್ ವರ್ಬ್ ಬಂತು, ಆಮೇಲೆ V3 ಬಂತು, ಆಮೇಲೆ ಬೈ ಬಂತು, ಆಮೇಲೆ ಸಬ್ಜೆಕ್ಟ್. ಮೊದಲಿಗೆ ಏನು ಬಂತ್ರಿ, ಆಬ್ಜೆಕ್ಟ್ ಬಂತು. ಐ ಈಟ್ ಆನ್ ಆಪಲ್, ನಾನು ಸೇಬು ಹಣ್ಣನ್ನು ತಿಂದೆ, ಸೇಬು ಹಣ್ಣು ನನ್ನಿಂದ ತಿನ್ನಲ್ಪಟ್ಟಿತು. ನೋಡ್ರಿ ಯಾವ ರೀತಿ ಕ್ವಶನ್ಸ್ಗಳು ಚೇಂಜ್ ಆಗಕತ್ತಾವ. ಓಕೆ, ನೀವು ಇದನ್ನ ನೋಡ್ರಿ ಯಾವ ರೀತಿ ಚೇಂಜ್ ಆಗತ್ತಿದ್ರಿ. ಮೊದಲು ಸಬ್ಜೆಕ್ಟ್ ಇದ್ರಿ, ಆಬ್ಜೆಕ್ಟ್ ಬಂತು. ಈಗ ನೋಡ್ರಿ ಇತರ ಅರ್ಥ ಒಂದ, ಬಟ್ ಹೇಳುವ ಶೈಲಿ ಏನೈತಿ ಚೇಂಜ್ ಐತಿ. ಒಂದು ಡೈರೆಕ್ಟ್ ಆಗಿ ಹೇಳಕತ್ತೀರಿ, ಒಂದು ಪ್ಯಾಸಿವ್ ಆಗಿ ಹೇಳಕತ್ತೀರಿ. ಹೌದಾ, ಒಂದು ಸೀದಾ ಹೇಳತ್ತೀರಿ, ಒಂದು ಉಲ್ಟಾ ಹೇಳಕತ್ತೀರಿ. ಬಟ್ ಎರಡು ತೂರು ಮೀನಿಂಗ್ ಏನೈತಿ, ಸೇಮ್ ಐತಿ, ಬೇರೆ ಏನೂ ಇಲ್ಲ. ಇಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ನೀವು ಬಹಳ ಕಾಂಪ್ಲಿಕೇಟೆಡ್ ಮಾಡ್ಕೊಳಕತ್ತೀರಿ. ಹೌದಾ, ಇದೊಂದು ಕ್ಲಾಸು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಕ್ಲಾಸ್ ಆಗ್ತದ. ಬಹಳಷ್ಟು ಜನರಿಗೆ ಶೇರ್ ಆಗಬೇಕು, ಬಹಳಷ್ಟು ಜನರಿಗೆ ಮುಟ್ಟಬೇಕು. ನೆಕ್ಸ್ಟ್ ಕ್ಲಾಸ್ ಒಳಗೆ WH ಕ್ವಶನ್ಸ್ ಮೇಲೆ ಹೆಂಗೆ ಬರ್ತಾವ, ಇಂಪರೇಟಿವ್ ಕ್ವಶನ್ಸ್ ಮೇಲೆ ಹೆಂಗೆ ಬರ್ತಾವ, ಏನು ಬರ್ತಾವ ಅಂತಕ್ಕಂಥದನ್ನ ಡಿಸ್ಕಸ್ ಮಾಡ್ತೀವಿ. ಡೋಂಟ್ ವರಿ ಅಬೌಟ್ ದಟ್. ಇದು ಫಿಕ್ಸ್ ಕ್ವಶನ್ ನೋಡ್ರಿ. SSC GD 2 ರಿಂದ 4 ಕ್ವಶನ್ ಫಿಕ್ಸ್. 4 ಕ್ವಶನ್ ಬಂದವ್ರು ಧನ್ಯ ಹೋಗ್ರಿ. ವೊಕ್ಯಾಬುಲರಿ ಕಡಿಮೆ ಮಾಡ್ಯಾನ, ಇದನ್ನ ಹೆಚ್ಚು ಮಾಡ್ಯಾನ ಅಂದ್ಮೇಲೆ ತಿಳ್ಕೊಂಡ್ಬಿಡ್ರಿ ಇದ್ರಾಗ ಏನೋ ಐತಿ. ಎಸ್, ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಐತಿ. ಹಂಗಿತ್ತಂದ್ರ ಸರ್ ಮತ್ತೆ ಇಲ್ಲಿ ಈಟನ್ ಯಾಕೆ ಬಳಸಿದ್ರಿ ಅನ್ನೋದು ನಿಮ್ಮ ತಲೆ ಒಳಗೆ ಬರ್ತಕ್ಕಂತಹ ಒಂದು ಕ್ವಶನ್. ಸರ್ ಮತ್ತೆ ಇಲ್ಲಿ ಬಾಯಿ ಇಲ್ಲ ಇರಾಕಿಲ್ಲರಿ, ಇಲ್ಲಿ ಯಾಕೆ ಬಂತ್ರಿ ಅನ್ನೋದು ನಿಮ್ಮ ತಲೆಯಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್. ಐ ನೋ, ಎಸ್, ಇದು ನಿಮ್ಮ ತಲೆಯಾಗಿ ಜಸ್ಟ್ ಬರತೈತಿ ಕ್ವಶನ್. ಹೌದಾ, ಅದನ್ನ ಏನ್ ಮಾಡೋಣ, ಈಗ ಒಂದು ಕನ್ಫರ್ಮೇಶನ್ ಮಾಡ್ಕೊಳ್ಳೋಣ. ಏನ್ ಕನ್ಫರ್ಮೇಶನ್ ಮಾಡ್ಕೊಳ್ಳೋಣ, ಪ್ಯಾಸಿವ್ ಕಂಪಲ್ಸರಿ ಅಂತಕ್ಕಂಥ ಒಂದು ಹೆಡ್ಡಿಂಗ್ ಕೊಡ್ತೇನೆ. ಪ್ಯಾಸಿವ್ ಒಳಗ ಏನೇನು ಕಂಪಲ್ಸರಿ ಇರ್ತೈತಿ, ಪ್ಯಾಸಿವ್ ಒಳಗ ಏನೇನು ಕಂಪಲ್ಸರಿ ಇರ್ತೈತಿ ಅಂದ್ರ ಅಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಬರಲಿ, ಅಲ್ಲಿ ಏನಿರ್ತೈತಿ ಅಂದ್ರ ವರ್ಬಿನ 3ನೇ ಫಾರ್ಮ್ ಅಂದ್ರೆ V3 ಜೊತೆಗೆ ಪ್ಲಸ್ ಬೈ ಅಂತಕ್ಕಂಥದ್ದು ಬಂದೇ ಬರ್ತದ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಲ್ಲಾ ಪ್ಯಾಸಿವ್ ವೈಸ್ ಅಲ್ಲಿ, ಎಲ್ಲಾ ಪ್ಯಾಸಿವ್ ವೈಸ್ ಇರಲಿ. ಹೌದಾ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಎಲ್ಲಾ ಪ್ಯಾಸಿವ್ ವೈಸ್ ಅಂದ್ರೆ ಯಾವ್ಯಾವು. ಈಗ ನಿಮಗ ಆಮ್ ಬರಲಿ, ಈಸ್ ಬರಲಿ, ಆರ್ ಬರಲಿ, ಹ್ಯಾವ್ ಬರಲಿ, ಹ್ಯಾಸ್ ಬರಲಿ. ಓಕೆ, ಈ ತರನಾಗಿರ್ತಕ್ಕಂಥ ಹ್ಯಾವ್ ಅಂತ ಬರಂಗಿಲ್ಲ, ಹ್ಯಾವ್ ಬೀನ್ ಬರ್ತದ, ಹ್ಯಾಸ್ ಬೀನ್ ಬರ್ತದ. ಓಕೆ, ಈ ರೀತಿಯಾಗಿರ್ತಕ್ಕಂಥವು ಎಲ್ಲ ಬಂದಾಗೂ ನಿಮ್ಗೆ ಏನಿರ್ಬೇಕಂದ್ರೆ V3 ಜೊತೆಗೆ ಬಾಯ್ ಅಂತಕ್ಕಂಥದ್ದು ಕಂಪಲ್ಸರಿಯಾಗಿ ಬರಬೇಕು. ಎಲ್ಲ ಕಡೆ V3ನೇ ಬಳಸಬೇಕು. ನೆನಪಿರ್ಲಿ, ಎಲ್ಲ ಕಡೆ ಏನ್ ಬಳಸ್ಬೇಕ್ರಿ, V3ನ ಬಳಸಬೇಕು. ಈಗ ಈಟ್ ಅಂತಕ್ಕಂಥದ್ದು ಮ್ಯಾಲ ಬಂದಿತ್ತಂದ್ರ ಇದು ನೆಕ್ಸ್ಟ್ ಪ್ಯಾಸಿವ್ ವೈಸ್ ಒಳಗೆ ಮಾಡೋ ಮುಂದೆ ಏನಾಕೈತ್ರಿ, ಈಟನ್ ಅಂತ ಆಕೈತಿ. ಈ ಗೋ ಅಂತ ಬಂದಿತ್ತಂದ್ರೆ ಇಲ್ಲಿ ಏನಾಕೈತಿ, ಗಾನ್ ಅಂತ ಆಕೈತಿ. ರೈಟ್ ಅಂತಕ್ಕಂಥದ್ದು ಬಂದಿತ್ತಂದ್ರೆ ಅದ್ರ V3 ಏನಾಕೈತಿ, ರಿಟರ್ನ್ ಅಂತಕ್ಕಂಥದ್ದು ಆಕೈತಿ. ಇದು ನೆನಪಿರ್ಬೇಕು, ಇವೆಲ್ಲ ನೆನಪಿರ್ಬೇಕ್ರಿ ಕಾನ್ಸೆಪ್ಟ್ಗಳು. ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಅಂದ್ರೆ ನೀವು ಮೊದಲು ಥಿಯರಿ ಕಲ್ಕೋರಿ, ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಹೆಂಗ್ ವರ್ಕ್ ಆಕತ್ತ ಅನ್ನೋದು ಕಲ್ಕೋರಿ. ಆಮೇಲೆ ನಿಮ್ಗೆ ಏನಾಕೈತಿ, ಬಹಳಷ್ಟು ಡೀಪ್ ಆಗಿ ಏನ್ ಮಾಡಕ್ ಬರ್ತೈತಿ, ಸ್ಟಡಿ ಮಾಡಕ್ ಬರ್ತೈತಿ. ಮೊದಲು ಏನ್ ಮಾಡ್ರಿ, ಅದ್ರ ರೂಲ್ಸ್ ಅನ್ನ ಕಲ್ಕೋರಿ. ಮೊದಲು ಅದಕ್ಕೆ ಏನ್ ಮಾಡ್ರಿ, ಅದು ಯಾವ ರೀತಿ ವರ್ಕ್ ಆಕತ್ತ ಅನ್ನೋದು ತಿಳ್ಕೊರಿ. ಆಮೇಲೆ ಏನ್ ಮಾಡ್ಬೋದು, ಎಲ್ಲಾ ತರನಾಗಿರ್ತಕ್ಕಂಥ ಸ್ಟಡಿಯನ್ನ ಮಾಡಬಹುದು. ಹೌದಾ, ಎಸ್. ಹಂಗಿತ್ತಂದ್ರೆ ಏನ್ ಮಾಡೋಣ, ಈಗ ಟೆನ್ಸ್ ವೈಸ್ ಹೆಂಗ್ ಚೇಂಜ್ ಆಗ್ತಾವ ಅನ್ನೋಕ್ಕಿಂತ ಮೊದಲು ಇನ್ನೊಂದು ಬರ್ತೈತಿ. ಏನಂದ್ರ ಈಗ ಒಂದು ಸಬ್ಜೆಕ್ಟ್ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಬರಿತೇನೆ. ಐ ರೈಟ್ ಅ ಬುಕ್. ಇದನ್ನ ಪ್ಯಾಸಿವ್ ಮಾಡಂದಾಗ ಏನಂತ ಹೇಳ್ತೀರಿ, ಅ ಬುಕ್ ಈಸ್ ರಿಟರ್ನ್ ಬೈ. ಈ ಐ ಇದ್ದಿದ್ದು ಸಬ್ಜೆಕ್ಟ್ ಐತಿ, ಇದು ಆಬ್ಜೆಕ್ಟ್ ಆದಾಗ ಏನಾಯ್ತು, ಮೀ ಅಂತ ಆಯ್ತು. ಓಕೆ, ಆಬ್ಜೆಕ್ಟ್ ಆದಾಗ ಏನಂತ ಐತ್ರಿ, ಮೀ ಅಂತ. ಅಲ್ಲಿ ಐ ಯಾಕೆ ಬರ್ಲಿಲ್ಲ. ಓಕೆ, ಅಂದ್ರೆ ಅದು ಯಾವ ಸ್ಥಳದೊಳಗೈತಿ, ಇದು ಆಬ್ಜೆಕ್ಟ್ ಪ್ಲೇಸ್ ಒಳಗೈತಿ, ಇದು ಸಬ್ಜೆಕ್ಟ್ ಪ್ಲೇಸ್ ಒಳಗೈತಿ. ಹೌದಾ, ಹಂಗಿದ್ದಾಗ ಮತ್ತೆ ಯಾವ್ಯಾವ ಚೇಂಜ್ ಆಕ್ಕಾವ ಅಂತಕ್ಕಂಥದ್ದು ಬಂದಾಗ ಒಂದು ಸಬ್ಜೆಕ್ಟ್ ಪ್ರನೌನ್ ಅನ್ನ ತಗೋಣ. ಸಬ್ಜೆಕ್ಟ್ ಪ್ರನೌನ್ಗಳನ್ನ ಇಲ್ಲಿ ತಗೊಳ್ಳೋಣ. ಇವು ಆಬ್ಜೆಕ್ಟ್ ಬಂದಾಗ ಏನಾಗ್ತಾವು ಅಂತಕ್ಕಂಥದ್ದನ್ನ ಇಲ್ಲಿ ನೋಡಿ. ಓಕೆ, ಏನಾಗ್ತಾವು. ಹೌದಾ, ಇದು ಬಹಳ ಇಂಪಾರ್ಟೆಂಟ್ ಆಕೈತಿ. ಯಾಕಂದ್ರ ಆ ಇದ್ದಿದ್ದು ಏನಾತ್ರಿ, ಇಲ್ಲಿ ಮೀ ಅಂತ. ಉ ಇದ್ದಿದ್ದು ಏನಾಕೈತಿ, ಯು ಇದ್ದಿದ್ದು ಏನಾಕೈತಿ, ಹಿ, ಶಿ, ಇಟ್, ದೇ. ಇವು ಅಷ್ಟು ಇಂಪಾರ್ಟೆಂಟ್ ಅದಾವ, ಇವು ಗೊತ್ತಾಗ್ಲೇಬೇಕು. ಇವೇನೇನ್ ಆಗ್ತಾವ ಅನ್ನೋದು ಗೊತ್ತಾಗ್ಲೇಬೇಕು. ಆ ಇದ್ದಿದ್ದು ಏನಾಯ್ತು, ಮೀ ಆಯ್ತು. ಉ ಇದ್ದಿದ್ದು ಏನಾಕೈತಿ ಅಂದ್ರೆ ಅಸ್ ಆಕೈತಿ. ನೀವು ಎಕ್ಸಾಮ್ ಒಳಗೆ ಏನು ಹುಡುಕಾಡ್ಬೇಕಂದಂಗ ಮೊದಲು ಉಯ್ ಬಂದೈತೆ, ಲಾಸ್ಟ್ ಎಲ್ಲಿ ಅಸ್ ಐತಿ ಅಲ್ಲೋ ನೋಡ್ಬೇಕ. ಯು ಇದ್ದಾಗ ಏನಾಕೈತಿ, ಯುವ ಬರ್ತೈತಿ. ಹಿ ಇತ್ತಂದ್ರ ಹಿಮ್ ಆಕೈತಿ. ಟಿ ಇತ್ತಂದ್ರ ಹರ್ ಆಕೈತಿ. ಇಟ್ಟನ ಆಕೈತಿ. ದೇ ಇದ್ದಿದ್ದು ಏನಾಕೈತಿ ನೋಡ್ರಿ, ದೆಮ್ ಆಕೈತಿ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇವುಗಳು ನಿಮಗೆ ಮೊದಲು ಬರ್ಬೇಕು. ಇವುಗಳು ಬಂದು ಅಂದ್ರೆ ಏನಾಕೈತಿ, ಇವುಗಳು ಬಂದು ಅಂದ್ರೆ ನಿಮ್ಮ ಅರ್ಧ ಕೆಲಸ ಮುಗಿತಲ್ಲಿ. ಅಲ್ಲಿಗೆ ಅರ್ಧ ಕೆಲಸ ಮುಗಿತೀವಿ. ಅರ್ಧ ಅನ್ನೋಕ್ಕಿಂತನೂ ಒಂದು 4ನೇ ಕೆಲಸ ಮುಗಿತ್ರಿ. ಅಲ್ಲಿ 1/4 25% ಕೆಲಸ ಏನಾಗ್ತಿದೆ, ಮುಗೀತು. ಈಗ ನೋಡ್ರಿ ಏನೇನು ಕಲಿತ್ರಿ ನೀವು. ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಕೈತಿ, ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಕತ್ತಿರೋದೆಲ್ಲ ಕಲಿತ್ರಿ. ನಾನು ಬುಕ್ಕನ್ನು ಪುಸ್ತಕವನ್ನು ಬರೆದೆ, ಪುಸ್ತಕವು ನನ್ನಿಂದ ಬರೆಯಲ್ಪಟ್ಟಿತ್ತು. ಉಲ್ಟಾ ಪಲ್ಟಾ ಹೆಂಗ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ.
ಹೌದಾ? ಇಲ್ಲಿದ್ದು ಇಲ್ಲಿ ಬಂದಾಗ ಏನಕ್ಕಾವು ಸಬ್ಜೆಕ್ಟ್ ಆಬ್ಜೆಕ್ಟ್ ಅನ್ನೋದೆಲ್ಲ ಗೊತ್ತಾತ. ಜಸ್ಟ್ ಕ್ಲಿಕ್ ದ ಫೋಟೋ, ಒಂದು ಸ್ಕ್ರೀನ್ಶಾಟ್ ತಗೊಳ್ರಿ ಇದನ್ನ. ಓಕೆ, ಯಾವ ರೀತಿ ಆಗಿರ್ತಕ್ಕಂಥದ್ದು ಐತಿ ನೋಡ್ರಿ ಇದು. ತಗೊಂಡ್ರಿ ಸ್ಕ್ರೀನ್ಶಾಟ್. ಓಕೆ, ಸಬ್ಜೆಕ್ಟ್ ಇದು ಆಬ್ಜೆಕ್ಟ್, ಆಬ್ಜೆಕ್ಟ್ ಇದು ಸಬ್ಜೆಕ್ಟ್ ಆದಾಗ ಏನಾಗ್ತದೆ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಕ್ಟಿವ್ ಪ್ಯಾಸಿವ್ ಕಾನ್ಸೆಪ್ಟ್ ಬಹಳ ಮುಖ್ಯ ಆಗ್ತದೆ. ಹೌದಾ? ಇನ್ನು ಏನು ನೋಡೋಣ ಅಂದ್ರೆ, ಸರ್ ನಮಗೆ ಈಸಿಯಾಗಿ ಎಕ್ಸಾಮ್ ಒಳಗೆ ನಾಳೆ ನಾಡ್ದ ಎಕ್ಸಾಮ್ ಅದಾವ್ರಿ, ಒಂದು ಈಸಿ ಟ್ರಿಕ್ಸ್ ಹೇಳ್ರಿ ಅಂತಕ್ಕಂಥದ್ದು ನಿಮ್ಗೆ. ಹೌದಾ? ಈಸಿ ಟ್ರಿಕ್ಸ್ ಯಾವ್ದಂದ್ರೆ, ಒಂದು ಟೆನ್ಸ್ ನ ರೂಲ್ಸ್ ಹೇಳ್ಬಿಡ್ತೇನೆ ನಿಮ್ಗೆ. ಟೆನ್ಸ್ ಚೇಂಜ್ ಯಾವ ತರ ಆಕ್ಕಾವು ಅನ್ನೋದನ್ನ ಹೇಳ್ಬಿಡ್ತಾನು. ಇದ್ರ ಮೇಲೆ ಟೆನ್ಸ್ ಬಂದವ್ರಿಗೆ ನಿಮ್ಗೆ ಅರ್ಧಕ್ಕರ್ಧ ಐಡಿಯಾ ಬಂದು ಬಿಡ್ತೈತಿ. ಓಕೆ, ಎಕ್ಸಾಂಪಲ್ ನೋಡೋಣ ಅಂತ. ಆಮೇಲೆ ಈಗ ಟೆನ್ಸ್ದ ಐಡಿಯಾ ನಿಮ್ಗೆ ಬರ್ಬೇಕು. ಟೆನ್ಸ್ದ ಐಡಿಯಾ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ವಿಡಿಯೋ ಪೂರ್ತಿ ನೋಡ್ಬೇಕು. ಹೌದಾ? ಎಸ್, ನೋಡ್ರಿ ಹಂಗಾರ ಈ ಟೆನ್ಸ್ ಅನ್ನ ಯಾವ ರೀತಿ ಚೇಂಜ್ ಮಾಡ್ಬೇಕಂದಾಗ, ಈ ಕಡೆ ಆಕ್ಟಿವ್ ವಾಯ್ಸ್ ಅಂತ ತಗೊಳ್ಳೋಣ, ಈ ಕಡೆ ಪ್ಯಾಸಿವ್ ವಾಯ್ಸ್ ಅಂತಕ್ಕಂಥ. ಈ ಕಡೆ ಆಕ್ಟಿವ್ ವಾಯ್ಸು, ಈ ಕಡೆ ಪ್ಯಾಸಿವ್ ವಾಯ್ಸ್ ಅಂತಕ್ಕಂಥದನ್ನ ತಗೊಳ್ಬೇಕು. ಇದ್ರೊಳಗೆ ಏನಾಗ್ತಾವ ಅಂದ್ರೆ ನಿಮ್ಗೆ ಹೇಳ್ತೇನೆ. ಓನ್ಲಿ 8 ಟೆನ್ಸ್ಗಳು ಮಾತ್ರ ಚೇಂಜ್ ಆಗ್ತಾವ. ಎಷ್ಟು? ಓನ್ಲಿ 8 ಟೆನ್ಸ್ಗಳು ಮಾತ್ರ ಚೇಂಜ್ ಆಗ್ತಾವ. ಎಸ್, ಹಂಗಿದಾಗ ಏನ್ ಮಾಡೋಣ, ಈಗ ಜಸ್ಟ್ ಯಾವ ಒಂದೇ ಟೆನ್ಸ್ ಯಾವ್ದು ನೋಡೋಣ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅನ್ನ ನೋಡೋಣ. ಯಾವ್ದು ನೋಡೋಣ್ರಿ? ಪ್ರೆಸೆಂಟ್ ಟೆನ್ಸ್ ಅನ್ನ ನೋಡೋಣ. ಯಾವ್ಯಾವ ತರ ಚೇಂಜ್ ಆಗ್ತಾವ ಪ್ರೆಸೆಂಟ್ ಟೆನ್ಸ್ ಒಳಗೆ. ಹೌದಾ? ಒಂದೇ ಫಾರ್ಮ್ ಯಾವ್ದ್ರಿ ಪ್ರೆಸೆಂಟ್ ಟೆನ್ಸ್ ಒಳಗ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಎರಡನೇ ಪಾರ್ಟ್ ಯಾವುದು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್, ಶಾರ್ಟ್ಕಟ್ ಬರಿತೀನಿ, ತಪ್ಪು ತಿಳ್ಕೊಬೇಡ್ರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಮೂರನೇದು ಯಾವ್ದು ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಾಲ್ಕನೇದು ಯಾವ್ದು ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವುಗಳು ನಿಮ್ಮ ಫಾರ್ಮ್ಗಳು ಏನದಾವ ಆಲ್ರೆಡಿ ಗೊತ್ತದ. ಹೌದಾ? ಈ ಫಾರ್ಮ್ಗಳು ನಿಮ್ಗೆ ಏನದಾವ ಆಲ್ರೆಡಿ ಗೊತ್ತಿದ್ದು ಅದಾವ. ಸರ್ ಹಂಗಿದ್ದಾಗ ಇಲ್ಲಿ ಪ್ಯಾಸಿವ್ ವಾಯ್ಸ್ ಒಳಗೆ ಏನೇನು ಬರ್ತದೆ ಒಂದು ಸ್ವಲ್ಪ ಹೇಳ್ಬಿಡ್ರಿ. ನೋಡ್ರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಿದ್ದನ್ನ ಅದರ್ ಟೆನ್ಸ್ ಒಳಗೆ ಇರ್ತೈತಿ ಅಂತ ತಿಳ್ಕೊಂಬಿಡ್ರಿ. ಆಕ್ಟಿವ್ ಇಂದ ಪ್ಯಾಸಿವ್ ಹೋಗೋ ಮುಂದೆ ಸೇಮ್ ಟೆನ್ಸ್, ಬಟ್ ಏನಾಕೈತಿ? ಫಾರ್ಮ್ ಚೇಂಜ್ ಆಕೈತಿ. ಏನಾಕೈತ್ರಿ? ಫಾರ್ಮ್ ಚೇಂಜ್ ಆಕೈತಿ. ಫಾರ್ ಎಕ್ಸಾಂಪಲ್ ಒಂದು ನಿಮ್ಗೆ ಈಸಿ ಟ್ರಿಕ್ ಹೇಳ್ತೇನೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಳಗೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವು? ಹ್ಯಾವ್ ಬೀನ್ ಬರ್ತೈತಿ, ಹ್ಯಾಸ್ ಬೀನ್ ಬರ್ತೈತಿ. ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಇದು ಬಂದಾಗ ನಿಮಗೆ ಪ್ಯಾಸಿವ್ ಮಾಡಕ್ ಬರಂಗಿಲ್ಲ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇದನ್ನ ಪ್ಯಾಸಿವ್ ಮಾಡಕ್ ಬರಂಗಿಲ್ಲ. ಇದು ಒಂದು ಟೆನ್ಸ್ ಕೆಲಸ ಮುಗಿತು ನಿಮ್ಗೆ. ಹೌದಾ? ಇನ್ ನೆಕ್ಸ್ಟ್ ಯಾವ್ದು ಉಳಿತು ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಏನು ಉಳಿತು? ನಿಮ್ಗೊಂದು ಟೆನ್ಸ್ ಉಳಿತು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದನ್ನ ಏನ್ ಮಾಡ್ಬೇಕಂದ್ರ ಒಂದು ಹೆಜ್ಜೆ ಮುಂದೆ ಬರ್ರಿ. ಅಂದ್ರೆ ನೆಕ್ಸ್ಟ್ ಯಾವ್ದೈತಿ? ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಿದ್ದು ಇಲ್ಲಿ ಪ್ಯಾಸಿವ್ ಮಾಡೋ ಮುಂದೆ ಎತ್ತರ ಚೇಂಜ್ ಆಕೈತೆ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದು ಬಂದ್ರೆ ಇಡೀ ಆಕ್ಟಿವ್ ಪ್ಯಾಸಿವ್ ಬಂದಂಗ ನಿಮಗೆ. ಇದು ಬಂತು ಇಡೀ ಆಕ್ಟಿವ್ ಪ್ಯಾಸಿವ್ ಅಳಗಾಡಿ ಸಿಗಿತೀರಿ ನೀವು. ಹೌದಾ? ನೆಕ್ಸ್ಟ್ ಬರ್ರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಐತಿ. ಸರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಏನು ಮಾಡ್ಬೇಕ್ರಿ? ಏನು ಮಾಡಬಾರ್ದ್ರಿ. ಸೇಮ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇರ್ತೈತಿ. ಇದ್ರೊಳಗೆ ಏನಿರ್ತೈತಿ? ಬೀಯಿಂಗ್ ಅಂತಕ್ಕಂಥದ್ದು ಆ್ಯಡ್ ಆಕೈತಿ. ಎಲ್ಲಿ ING ಬರ್ತೈತಲ್ಲ ಆಪ್ಷನ್ ಒಳಗೆ ಬೀಯಿಂಗ್ ಹುಡುಕ್ಯಾಡ್ರಿ, ಆನ್ಸರ್ ಹಾಕ್ರಿ, ಅದ ರೈಟ್ ಇರ್ತೈತಿ. ಹೌದಾ? ಈಗ ಗೊತ್ತಾಗಂಗಿಲ್ಲ. ಈಗ ಬರೀ ಟೆನ್ಸ್ ಫಾರ್ಮ್ಗಳನ್ನ ತಿಳ್ಕೊರಿ. ಲಾಸ್ಟಿಗೆ ನಿಮ್ಗೆ ಏನು ಮಾಡ್ತಾನಂದ್ರೆ ಎಕ್ಸಾಂಪಲ್ ತಗೊಂಡು ಹೇಳ್ತಾನೆ ನೆಕ್ಸ್ಟ್ ವಿಡಿಯೋ ಒಳಗ. ಟಿಮ್ಮೇಟ್ ಇರ್ತೈತಿ. ಹೌದಾ? ನೆಕ್ಸ್ಟ್ ಈ ಒಂದು ಹೆಜ್ಜೆ ಮುಂದದು. ಇದು ಕಂಟಿನ್ಯೂಸ್ ಬಂದಾಗ ING ಬಂದಾಗ ಏನು ಮಾಡ್ಬೇಕು? ಬೀಯಿಂಗ್ ಬಳಸ್ಬೇಕು. ನೆನಪಿಟ್ಕೋರಿ, ಅದ ಟೆನ್ಸ್ ಬೀಯಿಂಗ್ ಅಷ್ಟೇ ಬಳಸೋದು. ನೆಕ್ಸ್ಟ್ ಏನಾಕೈತ್ರಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಐತಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದಾಗ ಏನಾಕೈತಿ? ಒಂದು ಹೆಜ್ಜೆ ಮುಂದೆ ಬರ್ತಾರೆ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಚೇಂಜ್ ಆಕೈತಿ. ಈಗ ನಿಮಗೆ ಇನ್ನೊಂದು ಟ್ರಿಕ್ ಹೇಳ್ತೇನೆ ಕೇಳಿ. ಇದು ಭಾಳ ಇಂಪಾರ್ಟೆಂಟ್ ಟ್ರಿಕ್ ಐತಿ. ನೆಟ್ ನಮಗೆ ಕೇಳ್ಬೇಕು. ಸರ್ ಈಗ ನಮಗೆ ಈಸಿ ಆಗಿ ಒಂದು ಆಪ್ಷನ್ ಹೇಳ್ರಿ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ V1 ಬರ್ತೈತಿ, ಇಲ್ಲಾಂದ್ರೆ ಏನು ಬರ್ತೈತಿ? ಡೂ ಬರ್ತೈತಿ, ಇಲ್ಲ ಡಸ್ ಬರ್ತೈತಿ. ಹೌದಾ? ಹಂಗಿದ್ದಾಗ ನಾವು 4 ಆಪ್ಷನ್ ಕೊಟ್ಟಿರ್ತಾರ. ಇವು 3 ಬರಲಿ. 4 ಆಪ್ಷನ್ ಕೊಟ್ಟಾಗ ನಾವು ಏನು ಹುಡುಕಾಡ್ಬೇಕು ಹೇಳ್ರಿ? ಒಂದು V3 ಐತು ಎಲ್ಲ ಹುಡುಕಾಡ್ಬೇಕು. ಇನ್ನೊಂದು ಏನು ಹುಡುಕಾಡ್ಬೇಕು? ಆಮ್, ಈಸ್, ಆರ್. ಸಬ್ಜೆಕ್ಟ್ ಅದು ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್, ಸಬ್ಜೆಕ್ಟ್ ಇದ್ದು ಆಬ್ಜೆಕ್ಟ್ ಆದಾಗ ಅದಕ್ಕೆ ಯಾವುದು ಸಿಂಗ್ಯುಲರ್ ಇದ್ರೆ ಈಸು, ಪ್ಲೂರಲ್ ಇದ್ರೆ ಆರು, ಆಯ್ ಇತ್ತಂದ್ರ ಯಾಮು. ಈ 3 ಹೆಲ್ಪಿಂಗ್ ವರ್ಬ್ ಹುಡುಕ್ಯಾಡ್ರಿ, V3 ಹುಡುಕ್ಯಾಡ್ರಿ ಅಂತ ತಿಳ್ಕೊ. ಸೆಂಟೆನ್ಸ್ ಅದಲಾ ಬದಲ ಸಬ್ಜೆಕ್ಟ್ ಆಬ್ಜೆಕ್ಟ್ ಚೇಂಜ್ ಮಾಡಿರಿ, ಅದ ನಿಮ್ಮ ಆನ್ಸರ್ ಆಗಿರ್ತೈತಿ. 100% ಅದ ಆನ್ಸರ್ ಆಗಿರ್ತೈತಿ. ಬ್ಯಾರೆ ಆಗಕ್ ಸಾಧ್ಯ ಇಲ್ಲ. ಆಕ್ಟಿವ್ ಪ್ಯಾಸಿವ್ ಅಂದ್ರೆ ಹಿಂಗ. ಓಕೆ, ಆಮೇಲೆ ಬಹಳಷ್ಟು ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡೋಣ ಅಂತ. ಡೋಂಟ್ ವರಿ ಅಬೌಟ್ ದಟ್. ಬಟ್ ಈಗ ನೋಡ್ರಿ, ಮೊದಲು ಕಾನ್ಸೆಪ್ಟ್ ತಿಳ್ಕೊರಿ. ಜಸ್ಟ್ ಯು ಹ್ಯಾವ್ ಟು ಬಿ ಕಾನ್ಸಂಟ್ರೇಟೆಡ್ ಆನ್ ಕಾನ್ಸೆಪ್ಟ್. ಜಸ್ಟ್ ಕಾನ್ಸೆಪ್ಟ್. ಒಂದು ಸೆಂಟೆನ್ಸ್ ಮುಗಿತಿ. ಎರಡನೇದು ನೋಡ್ರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಐತಿ. ಹೌದಾ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಏನಿರ್ತೈತಿ ಸರ್? ಆಮ್ ಇರ್ತೈತಿ ರೀ, ಈಸ್ ಇರ್ತೈತಿ,
ಆರ್ ಇರ್ತೈತಿ. ಇಷ್ಟಂತ ನಮಗೆ ಗೊತ್ತೈತಿ. ಆಮ್ ಈಸ್ ಆರ್. ಈ ಆಮ್ ಈಸ್ ಆರ್ ಇತ್ತು. ನೆಕ್ಸ್ಟ್ ಸೆಂಟೆನ್ಸ್ ಒಳಗೆ ಏನಂತ ಹೇಳಿನು, ಟೆನ್ಸ್ ಚೇಂಜ್ ಆಗೋಲ್ಲ. ಟೆನ್ಸ್ ಚೇಂಜ್ ಆಗೋಲ್ಲ ಅಂದ್ರೆ ಏನಿರ್ತೈತಿ, ಯಾಮ ಇರ್ತೈತಿ, ಈಸೇ ಇರ್ತೈತಿ, ಆರ್ ಇರ್ತೈತಿ. ಅದ್ರ ಜೊತೆಗೆ ಏನ್ ಬಳಸಬೇಕು, ಬೀಯಿಂಗ್ ಬಳಸಬೇಕು. ಇದಿತ್ತಂದ್ರೆ ಆನ್ಸರ್ ರೈಟ್. ಇದಿದ್ರ ಆನ್ಸರ್ ರೈಟ್. ಐ ಆಮ್ ರೈಟಿಂಗ್ ಅ ಲೆಟರ್, ಆ ಲೆಟರ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ. ಎಷ್ಟು ಬರೆದು ಬಿಟ್ರಿ ಆನ್ಸರ್ ಡನ್ ನೋಡ್ರಿ. ಇನ್ನ ಈಸಿ ಬೇಕಾ, ಇನ್ನ ಈಸಿ ಹೆಂಗ್ ಬೇಕು ಹೇಳ್ರಿ ನೋಡ್ರಿ. ಓಕೆ, ಆಮ್ ಈಸ್ ಆರ್ ಇರಬೇಕು, ಸಬ್ಜೆಕ್ಟ್ ಆಬ್ಜೆಕ್ಟ್ ಉಲ್ಟಾ ಆಗಿರ್ಬೇಕು, ವಿ3 ಇರಬೇಕು, ಬೈ ಇರಬೇಕು, ಖತಮ್. ಎಸ್ ನೋಡ್ರಿ, ಬೀಯಿಂಗ್ ಅಂತಕ್ಕಂಥದ್ದು ಐ ಎನ್ ಜಿ ಬಂದಾಗ ಇಲ್ಲಿ, ಐ ಎನ್ ಜಿ ಬಂದಾಗ ಇಲ್ಲಿ ಬೀಯಿಂಗ್. ಎಸ್ ಎಕ್ಸಾಂಪಲ್ ತಗೊಂಡ್ಬಂದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ನೆಕ್ಸ್ಟ್ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹೌದಾ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಏನು ಬರ್ತೈತೆ ಅಂದ್ರೆ ಎರಡು ಹೆಲ್ಪಿಂಗ್ ವರ್ಬ್ ಬರ್ತಾವೆ. ಯಾವ ಬರ್ತೈತಿ, ಇನ್ನೊಂದು ಹ್ಯಾಸ್ ಬರ್ತೈತಿ. ಹೌದಾ, ಒಂದು ಹೆಜ್ಜೆ ಮುಂದಂದ್ರೆ ಯಾವ್ದ್ರಿ, ಈ ಟೆನ್ಸ್ ಒಳಗೆ ಚೇಂಜ್ ಆಗ್ಬೇಕು. ಅಂದ್ರೆ ಏನ್ ಬರ್ಬೇಕು, ಐ ಹ್ಯಾವ್ ರಿಟರ್ನ್ ಲೆಟರ್ ಇರ್ತದೆ, ಆ ಲೆಟರ್ ಹ್ಯಾಸ್ ಬಿನ್ ರಿಟರ್ನ್ ಬೈ ಮೀ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಹ್ಯಾಸ್ ಇದ್ದಾಗ ನೀವು ನೆಕ್ಸ್ಟ್ ಆಪ್ಷನ್ ಒಳಗೆ ಏನು ಹುಡುಕಾಡಬೇಕು, ಹ್ಯಾವ್ ಬಿನ್ ಐತ್ಯೋ ಇಲ್ಲೋ ಅಥವಾ ಹ್ಯಾಸ್ ಬಿನ್ ಐತ್ಯೋ ಇಲ್ಲೋ ಅಷ್ಟ ನೋಡ್ಬೇಕು. ಈ ಹ್ಯಾವ್ ಬಿನ್ ಎಲ್ಲಿ ಬಳಸಬೇಕು, ಹ್ಯಾಸ್ ಬಿನ್ ಎಲ್ಲಿ ಬಳಸಬೇಕು ಅನ್ನೋದು ನಿಮ್ಮ ಟೆನ್ಸ್ ವಿಡಿಯೋ ಒಳಗೆ ಆಲ್ರೆಡಿ ನಾ ಏನು ಮಾಡೀನಿ, ಡಿಸ್ಕಸ್ ಮಾಡೇನು ನೋಡ್ರಿ. ಎಷ್ಟು ಚೆನ್ನಾಗಿರ್ತಕ್ಕಂಥ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಕಾನ್ಸೆಪ್ಟ್ ಐತಿ. ಹೌದಾ, ಈ ಆಕ್ಟಿವ್ ವೈಸ್ ಒಳಗೆ ಇವೆಲ್ಲ ಟೆನ್ಸ್ ಒಳಗೆ ಬಂದಿದ್ರೆ ಪ್ಯಾಸಿವ್ ವೈಸ್ ಒಳಗೆ ಅವ್ನು ಅಷ್ಟು ಹುಡುಕಾಡ್ಬೇಕು ನೀವು ಆಪ್ಷನ್ ಒಳಗೆ. ಆ ಆಪ್ಷನ್ ಒಳಗೆ ಸಿಕ್ಕು ಅಂತ ಡನ್. ಇದನ್ನ ಇನ್ ಲಾಸ್ಟ್ ಮಟ್ಟ ನೋಡ್ರಿ, ಇವೆಲ್ಲ ಆಪ್ಷನ್ ಬರೀ ಹೆಲ್ಪಿಂಗ್ ವರ್ಬ್ ಮೇಲೆ ಇನ್ನೊಂದು ಟ್ರಿಕ್ಸ್ ಹೇಳ್ತಾರೆ ನಿಮ್ಗೆ. ಆ ಟ್ರಿಕ್ಸ್ ತಗೊಂಡು ಓದ್ಕೊಂಡ್ ಕಾಸು ಚಂದ ನಮಗೆ ಎಕ್ಸಾಮ್ಗೆ ಹೋಗಿ ಆಪ್ಷನ್ ಹುಡುಕ್ಯಾಡ್ರಿ, ಅದು ಸಿಗ್ಲಿಲ್ಲ ಆಮೇಲೆ ಹೇಳ್ಕೇತ 101%. ಓಕೆ, ಪ್ರೆಸೆಂಟ್ ಟೆನ್ಸ್ ಅರ್ಥ ಆತ್ರಿ. ಪ್ರೆಸೆಂಟ್ ಟೆನ್ಸ್ ಈಸಿ ಐತಿ, ಭಾಳ ಈಸಿ ಕಾನ್ಸೆಪ್ಟ್. ಪ್ರೆಸೆಂಟ್ ಟೆನ್ಸ್ ಅರ್ಥ ಆತ ಅಂತ ತಿಳ್ಕೊತೀನಿ. ಹಂಗಿದ್ರೆ ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಟೆನ್ಸ್ ನೋಡ್ರಿ. ನೆಕ್ಸ್ಟ್ ಟೆನ್ಸ್ ಯಾವ್ದಂದ್ರ ಪಾಸ್ಟ್ ಟೆನ್ಸ್. ಹೌದ್ರಿ, ಪಾಸ್ಟ್ ಟೆನ್ಸ್ ಭೂತಕಾಲ. ಇದ್ರೊಳಗೆ ಇಲ್ಲಿ ಆಕ್ಟಿವ್ ವೈಸ್ ಅಂತ ಬರೋಣ, ಇಲ್ಲಿ ಏನ್ ಬರೋಣ ಪ್ಯಾಸಿವ್ ವೈಸ್ ಬರೋಣ. ಇಲ್ಲಿ ಇರ್ತಕ್ಕಂಥ 4 ಫಾರ್ಮ್ ಪಟ್ ಬರೆದು ಬಿಡ್ತೀನಿ ರೀ. ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್, ನೆಕ್ಸ್ಟ್ ಬರ್ತದ ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಸ್, ಆಮೇಲೆ ಬರೋದು ಪಾಸ್ಟ್ ಪರ್ಫೆಕ್ಟ್. ಓಕೆ, ಇದು 4ನೇ ಫಾರ್ಮ್ ಐತ್ಲ, ಇದು ಮಾಡಕ್ ಬರಂಗಿಲ್ಲ, ಬಿಟ್ಬಿಡ್ರಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವ್ದ್ರೊಳಗೂ ಬರೋಲ್ಲ. ಓಕೆ, ಇವು ಯಾವ್ದ್ರೊಳಗೂ ಬರೋದಿಲ್ಲ, ಇದನ್ನ ಬಿಟ್ಬಿಡ್ರಿ. ಇವು 3 ಫಾರ್ಮ್ ಚೇಂಜ್ ಮಾಡ್ಬೇಕು. ಪ್ರೆಸೆಂಟ್ ಒಳಗೆ 3, ಪಾಸ್ಟ್ ಒಳಗೆ 3. ಹೌದಾ, ಹಿಂಗಿದಾಗ ನೋಡ್ರಿ, ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಇದು ಸೇಮ್ ಅದರ್ ರೂಲ್ಸ್ ಅಪ್ಲೈ ಮಾಡ್ರಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಇದು ಎತ್ರಾಗ ಚೇಂಜ್ ಆಕೈತೆ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಒಳಗೆ ಚೇಂಜ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಏನಾಕೈತಿ, ಚೇಂಜ್ ಆಕೈತಿ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇತ್ತಂದ್ರೆ ಎತ್ರಾಗ ಚೇಂಜ್ ಆಕೈತಿ ಸರ್, ಪಾಸ್ಟ್ ಕಂಟಿನ್ಯೂಸ್ ಇರ್ತೈತಿ ಸರ. ಮತ್ತೆ ಅದ್ರ ಜೊತೆಗೆ ಏನು ಬಳಸ್ತೀವಿ ಅಂದ್ರೆ ಸರ್ ನಾವು ಬೀಯಿಂಗ್ ಅಂತ ಬಳಸ್ತೇವ್ರಿ ಸರ. ನೀವು ಆಗಳ ಹೇಳ್ರಲ್ರಿ ಸರ್, ಅದನ್ನ ನೋಡ್ರಿ ಸರ್. ಎಸ್, ಓಕೆ, ಒಂದ ರೂಲ್ ಎಲ್ಲಾ ಕಡೆ ಅಪ್ಲೈ ಮಾಡ್ಕೊಂತ ಹೋಗ್ರಿ. ಓಕೆ, ಇದಿದ್ದು ಈ ತರ ಚೇಂಜ್ ಆಕೈತಿ, ಇದಿದ್ದು ಸೇಮ್ ಇರ್ತೈತಿ, ಇದಿದ್ದು ನೆಕ್ಸ್ಟ್ ಬರ್ತಲ್ಲ ಆ ತರ ಚೇಂಜ್ ಆಕೈತಿ ಅಷ್ಟ. ಓಕೆ, ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದು ಎತ್ರಾಗ ಚೇಂಜ್ ಆಕೈತಿ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಚೇಂಜ್ ಆಕೈತಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಚೇಂಜ್ ಆಕೈತಿ ಸರ್. ಹಂಗಿತ್ತಂದ್ರೆ ಇದು ನಮ್ಗೆ ಅರ್ಥ ಆಗ್ಲಿಲ್ರಿ, ನಮ್ಗೆ ಹೆಲ್ಪಿಂಗ್ ವರ್ಬ್ ಹೇಳಿಬಿಡ್ರಿ, ಅರ್ಥ ಆಕೈತ್ರಿ ಅನ್ನೋರು ಇರ್ತೀರಿ. ಹೌದಾ, ಅಂದ್ರೆ ಹೆಲ್ಪಿಂಗ್ ವರ್ಬ ಹೇಳ್ತಾರೆ ನೋಡ್ರಿ. ಈಗ ನಿಮ್ಗೆ ಏನ್ ತಿಳ್ಕೊಬೇಕಂದ್ರ ಇದ್ರೊಳಗು ನೋಡ್ರಿ, ಎಲ್ಲಾದ್ರೊಳಗು ಏನೇನು ಕಂಪಲ್ಸರಿ, ವಿ3 ಕಂಪಲ್ಸರಿ ಇರ್ತೈತಿ, ಬೈ ಕಂಪಲ್ಸರಿ ಇರ್ತೈತಿ, ನೆನಪಿರ್ರಿ. ಓಕೆ, ಎಲ್ಲರಿಗೂ ನೆನಪಿರ್ಬೇಕು ಮತ್ತ. ಹೌದಾ, ನೆಕ್ಸ್ಟ್ ಬರ್ರಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಏನಿರ್ತೈತಿ, ವಿ2 ಇರ್ತೈತಿ. ಇದು ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಅಥವಾ ಏನಿರ್ತೈತಿ, ಡಿಡ್ ಇರ್ತೈತಿ. ನಿಮಗೆ ಆಕ್ಟಿವ್ ಕ್ವಶನ್ ಒಳಗೆ ಇವೇನ್ರ ಕಂಡು ಅಂತ ತಿಳ್ಕೊರಿ. ಇವೇನ್ರ ಕಂಡು ಅಂದ್ರೆ ನೆಕ್ಸ್ಟ್ ನೀವು ಪ್ಯಾಸಿವ್ ವೈಸ್ ಒಳಗೆ ಏನು ಹುಡುಕಾಡ್ಬೇಕು, ವಾಸ್ ಐತೋ ಇಲ್ಲೋ, ವರ್ ಐತೋ ಇಲ್ಲೋ. ಹೌದಾ, ಅದೇನ್ರ ವಾಸ್ ವರ್ ಜೊತೆ ಬೀಯಿಂಗ್ ಇತ್ತಂದ್ರೆ ಅದು ಆನ್ಸರ್ ಆಗೋಲ್ಲ, ಅದು ನೆಕ್ಸ್ಟ್ ಈಗ ಆನ್ಸರ್ ಆಕೈತಿ. ಇದ್ರೊಳಗೆ ಇದನ್ನಷ್ಟು ಹುಡುಕಾಡ್ಬೇಕು, ವಿ3 ಹುಡುಕಾಡ್ಬೇಕು, ಬಾಯ್ ಹುಡುಕಾಡ್ಬೇಕು, ಆನ್ಸರ್ ಮುಗಿತು. ಓಕೆ, ಆಕ್ಟಿವ್ ಅಂದ್ರೆ ನಾರ್ಮಲ್ ಸೆಂಟೆನ್ಸ್ ಬರೀತೀರಿ, ಪ್ಯಾಸಿವ್ ಅಂದ್ರೆ ಅದನ್ನ ಉಲ್ಟಾ ಮಾಡಿ ಬರೀತೀರಿ ಅಷ್ಟ. ಓಕೆ, ನೆಕ್ಸ್ಟ್ ನೋಡ್ರಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಐತಿ. ಯಾವುದು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಏನು ಬರ್ತೈತಿ, ವಾಸ್ ಬರ್ತೈತಿ ಪ್ಲಸ್ ವರ್ ಬರ್ತೈತಿ, ವಾಸ್ ಅಥವಾ ವರ್ ಬರ್ತೈತಿ. ಹೌದಾ, ಇದ್ರ ಜೊತೆಗೆ ಇದು ವಾಸ್ ವರ್ ಬಂದಾಗ ಏನಿರ್ತೈತಿ, ಇಲ್ಲಿ ವಾಸ್ ವರ ಬಳಸ್ಬೇಕು, ವಾಸ್ ಅಥವಾ ವರ್ ಯಾವ್ದು ಬರ್ತದೆ ಅದನ್ನ ಬಳಸ್ಬೇಕು. ಪ್ಲಸ್ ಇದ್ರ ಜೊತೆಗೆ ಏನು ಬಳಸ್ಬಿಡ್ರಿ, ಬೀಯಿಂಗ್ ಬಳಸ್ಬಿಡ್ರಿ, ನಿಮ್ಮ ಆನ್ಸರ್ ಕರೆಕ್ಟ್. ನಿಮ್ಮ ಆನ್ಸರ್ 100% ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಏನು ಬರ್ತೈತಿ, ಹ್ಯಾಡ್ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬ್ ಬರ್ತೈತಿ. ಹ್ಯಾಡ್ ಅನ್ನೋದು ಒಂದು ಹೆಲ್ಪಿಂಗ್ ಬರ್ತೈತಿ. ಅದನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಮಾಡಿದಾಗ ಏನು ಬಳಸ್ಬಿಡ್ರಿ, ಹ್ಯಾಡ್ ಬಿನ್ ಬಳಸ್ಬಿಡ್ರಿ, ನಿಮ್ಮ ಆನ್ಸರ್ ಮುಗೀತು. ನಿಮ್ಮ ಆನ್ಸರ್ ಏನಾಯ್ತು, ಮುಗೀತು. ಪ್ಯಾಸಿವ್ ಒಳಗೆ ಏನೇನು ಕಂಪಲ್ಸರಿ, ಇಲ್ಲಿಯೂ ವಿ3 ಬಳಸ್ರಿ, ಇಲ್ಲಿಯೂ ವಿ3 ಬಳಸ್ರಿ, ಎಲ್ಲ ಕಡೆ ವಿ3 ಬಳಸ್ರಿ. ಆಮ್ ಈಸ್ ಆರ್ ಬರಲಿ, ವಾಸ್ ವರ್ ಬರಲಿ, ಹ್ಯಾಡ್ ಬರಲಿ, ಹ್ಯಾಡ್ ಬಿನ್ ಬರಲಿ. ಇಲ್ಲಿ ಟೆನ್ಸ್ ರೂಲ್ಸ್ ಅಪ್ಲೈ ಮಾಡೋದಿಲ್ಲ, ಟೆನ್ಸ್ ಬರೀ ಫಾರ್ಮ್ ರೂಲ್ಸ್ ಅಪ್ಲೈ ಮಾಡ್ಬೇಕಷ್ಟ. ಹೌದಾ, ಇಲ್ಲೇ ಎಕ್ಸಾಂಪಲ್ ನೋಡ್ರಿ. ಫಾರ್ ಎಕ್ಸಾಂಪಲ್ ಹೆಂಗೆ ವಿಚಾರ ಮಾಡ್ತೀರಿ ನೋಡ್ರಿ, ನೀವು ನಿಮ್ಗೆ ಅರ್ಥ ಆಕೈತಿ. ಈಗ ಇಲ್ಲಿ ಏನು ಬಳಸ್ತೇವೆ, ವಿ1 ಬಳಸ್ತೇವೆ.
ಇಲ್ಲೇನು ಬಳಸ್ತೇವೆ V4 ಬಳಸ್ತೇವೆ, ಇಲ್ಲೇನು ಬಳಸ್ತೇವೆ V3 ಬಳಸ್ತೇವೆ, ಇಲ್ಲೇನು ಬಳಸ್ತೇವೆ V4 ಬಳಸ್ತೇವೆ. ಹೌದಾ? ಬಟ್ ಇಲ್ಲಿ ಹಂಗಿಲ್ಲ, ಇಲ್ಲಿಯೂ V3ನ ಬಳಸ್ಬೇಕು, ಇಲ್ಲಿಯೂ V3ನ ಬಳಸ್ಬೇಕು, ಇಲ್ಲಿಯೂ V3ನ ಬಳಸ್ಬೇಕು, ಬೇರೆ ಏನು ಬಳಸೋಂಗಿಲ್ಲ. ಅದ್ರ ಜೊತೆಗೆ ಬಾಯ ಬಳಸ್ಬೇಕು. ಯಾವುದೇ ಹೆಲ್ಪಿಂಗ್ ವರ್ಬ್ ಇರಲಿ, ಆಕ್ಟಿವ್ ಇಂದ ಪ್ಯಾಸಿವ್ ಹೊಂಟಿರಲು V3ನ ಬಳಸ್ಬೇಕು, ಬೇರೆ ಏನು ಬಳಸೋಂಗಿಲ್ಲ. ನೆನಪಿರಲಿ, ಪ್ರತಿಯೊಬ್ಬರಿಗೂ ನೆನಪು ಇರಬೇಕಾಗಿರ್ತಕ್ಕಂಥ ಸಂಗತಿ, ಎಲ್ಲರಿಗೂ ನೆನಪಿರ್ಬೇಕು. ಹೌದಾ? ಎಸ್, ಇಲ್ಲೂ ಹಂಗ ಇದು ಸೇಮ್ ಆಕೈತಿ. ಇಲ್ಲೂ ಏನು ಬರ್ತೈತಿ V2 ಬರ್ತೈತಿ, ಇಲ್ಲೇನು ಬರ್ತೈತಿ V4 ಬರ್ತೈತಿ, ಇಲ್ಲೇನು ಬರ್ತೈತಿ V3 ಬರ್ತೈತಿ. ಬಟ್ ಸರ್ ಇಲ್ಲಿ ಏನೂ ಇಲ್ಲ, ಎಲ್ಲ ಕಡೆ ಏನು ಬರ್ತೈತಿ V3ನ ಬರ್ತೈತಿ. ಫಾರ್ ಎಕ್ಸಾಂಪಲ್ ಹೆಂಗಿರ್ತೈತಿ ನೋಡ್ರಿ, ಏನ್ರಿ ಆಕ್ಟಿವ್ ವಾಯ್ಸ್ ಒಳಗೆ ಹೆಂಗೆ ಕೇಳ್ತಾನಂದ್ರೆ ಐ ರೋಟ್ ಅ ಲೆಟರ್ ಅಂತ ಕೇಳ್ತಾನೆ. ಐ ರೋಟ್ ಅ ಲೆಟರ್. ನಾ ಯಾವ್ದೈತಿ V2 ಐತಿ, ಇಲ್ಲಿ V2 ಐತೆ. ಈ V2 ಇದ್ದಿದ್ದನ್ನ ಎತ್ತರ ಚೇಂಜ್ ಮಾಡ್ಬೇಕು ನಾವು, ಪಾಸ್ಟ್ ಕಂಟಿನ್ಯೂಸ್ ಒಳಗೆ ಚೇಂಜ್ ಮಾಡ್ಬೇಕು. ಅಂದ್ರೆ ಈ ಕಡೆ ಆ ಲೆಟರ್ ತೊಗೊಂಬರಿ, ಇಲ್ಲಿ ಆ ಲೆಟರ್ ತೊಗೊಂಬಂದ್ರಿ. ಹೆಲ್ಪಿಂಗ್ ವರ್ಬ್ ಯಾವ್ದು? ವಾಸ್ ಮತ್ತು ವರ್ ಐತಿ. ಲೆಟರ್ ಒಂದೇ ಇರೋದ್ರಿಂದ ವಾಸ್ ಬರ್ತದೆ. ಲೆಟರ್ ವಾಸ್, V3 ಕಂಪಲ್ಸರಿ ಅಂತ ಹೇಳೀನಿ. ರಿಟರ್ನ್ ಬೈ ಐ ಇದ್ದಿದ್ದೇನಾಯ್ತು? ಮೀ ಆಯ್ತು. ಇದ ಆನ್ಸರ್ ನೋಡ್ರಿ, ಇದ ಆನ್ಸರ್ ರೀ. ನಿಮ್ಗೆ ಆಪ್ಷನ್ ಒಳಗೆ ವಾಸ್ ಸಿಗಂಗಿಲ್ಲ, V3 ಸಿಗಂಗಿಲ್ಲ. ಆನ್ಸರ್ ಮಾಡಿ ತಟ್ ಮಾಡಿಬಿಡ್ರಿ. ಯಾಕೆ ಅದು ಬಹಳಷ್ಟು ಡಿಲೇ ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆ, ಇದೊಂದು ಸ್ಕ್ರೀನ್ಶಾಟ್ ತಗೊಳ್ರಿ. ಓಕೆ, ಡನ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದಂದ್ರ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಒಳಗೆ ಎರಡ ಬರ್ತಾವ. ಫ್ಯೂಚರ್ ಟೆನ್ಸ್ ಒಳಗೆ ಏನಾಗ್ತಾವ? ಎರಡ ಬರ್ತಾವ. ಯಾವ್ಯಾವ ನೋಡ್ರಿ. ಒಂದನೇದ್ದು ಸಿಂಪಲ್ ಫ್ಯೂಚರ್ ಟೆನ್ಸ್. ಸಿಂಪಲ್ ಫ್ಯೂಚರ್ ಟೆನ್ಸ್. ಮತ್ತೆ ಇದ್ರಾಗ ಫ್ಯೂಚರ್ ಕಂಟಿನ್ಯೂಸ್ ಬರಂಗಿಲ್ಲ. ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಬರ್ತದೆ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇದು ಆಕ್ಟಿವ್ ವಾಯ್ಸ್. ಇದು ಆಕ್ಟಿವ್ ವಾಯ್ಸ್. ಇದನ್ನೇನು ಮಾಡತ್ತೀವಿ ಈಗ? ಪ್ಯಾಸಿವ್ ವಾಯ್ಸ್ ಮಾಡತ್ತೋ. ಎತ್ತರ ಚೇಂಜ್ ಮಾಡ್ಬೇಕು. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತಂದ್ರೆ ಫ್ಯೂಚರ್ ಕಂಟಿನ್ಯೂಸ್ ಒಳಗೆ ಚೇಂಜ್ ಮಾಡಿಬಿಡ್ರಿ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಚೇಂಜ್ ಮಾಡ್ರಿ. ಒಂದು ಹೆಜ್ಜೆ ಮುಂದೆ ಬರ್ರಿ. ಫ್ಯೂಚರ್ ಪರ್ಫೆಕ್ಟ್ ಇತ್ತ, ಅದು ಒಂದು ಹೆಜ್ಜೆ ಮುಂದೆ ಬರ್ರಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಚೇಂಜ್ ಮಾಡಿಬಿಡ್ರಿ. ಹೌದಾ ಸರ್? ಹೆಲ್ಪಿಂಗ್ ವರ್ಬ್ ಹೇಳಕಾಸ್ ತಿಳಿಸ್ರಿ. ಎಸ್, ಐ ವಿಲ್ ಟೆಲ್ ಯು ಹೆಲ್ಪಿಂಗ್ ವರ್ಬ್. ಇಲ್ಲಿ ಏನು ಬರ್ತೈತಿ? ವಿಲ್ ಬಂತ ಅಂತ ತಿಳ್ಕೊ. ಇಲ್ಲಿ ನೆಕ್ಸ್ಟ್ ಏನು ಬಳಸಬೇಕು? ವಿಲ್ ಬಿ ಬಳಸಬೇಕು. ಆನ್ಸರ್ ಮುಗೀತು ನಿಮ್ದು. ವಿಲ್ ಬಿ ಐತೋ ಇಲ್ಲೋ? ಆನ್ಸರ್ ಒಳಗೆ ವಿಲ್ ಬಿ ಐತೋ ಇಲ್ಲೋ? ಕ್ವಶನ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬರಲಿ, ಯಾವುದೋ ಸೆಂಟೆನ್ಸ್ ಬರಲಿ, ಓನ್ಲಿ ಹೆಲ್ಪಿಂಗ್ ವರ್ಬ್ ಹುಡುಕಾಡ್ಬೇಕಾ? ಓನ್ಲಿ ಹೆಲ್ಪಿಂಗ್ ವರ್ಬ್ ಹುಡುಕಾಡ್ಬೇಕಂತ ಹೇಳಿ ನಾನು ನಿಮಗೆ. ಸಾರಿ, ಇದು ನಾನು ಹೊಳೆ ಲೂಸ್ ಆಗತ್ತೆ, ತಪ್ಪು ತಿಳ್ಕೊಬೇಡ್ರಿ. ಉಂಟಂಗತೆ ಕಾಣ್ತಿರ್ತೀವಿ. ಎಸ್, ನೆಕ್ಸ್ಟ್ ನೋಡಿ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಏನು ಬರ್ತದೆ ಅಂದ್ರೆ ವಿಲ್ ಹ್ಯಾವ್ ಬರ್ತದೆ ಅಂತ. ಏನು ಬರ್ತೈತಿ ರೀ? ವಿಲ್ ಹ್ಯಾವ್ ಬರ್ತದೆ. ಇದನ್ನ ಎತ್ತರ ಚೇಂಜ್ ಮಾಡ್ಬೇಕು ನಾವು? ಕಂಟಿನ್ಯೂಸ್ ಒಳಗೆ ವಿಲ್ ಹ್ಯಾವ್ ಬಿನ್ ಬರ್ತೈತಿ. ವಿಲ್ ಹ್ಯಾವ್ ಬಿನ್ ಚೇಂಜ್ ಮಾಡಿಬಿಡ್ರಿ, ನಿಮ್ಮ ಆನ್ಸರ್ ಮುಗೀತು. ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ ಅ ಲೆಟರ್ ಅಂತ ಕೊಟ್ಟಿನಿ ಅಂತ ತಿಳ್ಕೊ. ನಿಮ್ಗೆ ಬರೀರಪ್ಪ, ಚೇಂಜ್ ಮಾಡ್ರಪ್ಪ ಇದಂತ ಕೊಟ್ಟಿನಿ ಅಂತ ತಿಳ್ಕೊ. ಐ ವಿಲ್ ರೈಟ್ ಅ ನಾವೆಲ್ ಅಂತ ಕೊಟ್ಟಿನಿ ಅಂತ ತಿಳ್ಕೊ. ನೀವೇನು ಚೇಂಜ್ ಮಾಡ್ತೀರಿ? ಪ್ಯಾಸಿವ್ ವಾಯ್ಸ್ ಮಾಡಕತ್ತೀರಾ? ಪ್ಯಾಸಿವ್ ವಾಯ್ಸ್ ಒಳಗೆ ಫಸ್ಟ್ ಏನು ಬರ್ತೈತ್ರಿ? ಆಬ್ಜೆಕ್ಟ್ ತೊಗೊಂಬರಿ ಈ ಕಡೆ. ಅ ನಾವೆಲ್. ಇಲ್ಲಿ ವಿಲ್ ಇದ್ದಾಗ ಏನು ಬಳಸಂತ ಹೇಳಿನು? ವಿಲ್ ಬಿ. ಅ ನಾವೆಲ್ ವಿಲ್ ಬಿ. ಪ್ಯಾಸಿವ್ ಅನ್ನತ್ಲೆ ಏನು ಕಂಪಲ್ಸರಿ ಇರ್ತೈತಿ? V3 ಕಂಪಲ್ಸರಿ ಇರ್ತೈತಿ. ಅ ನಾವೆಲ್ ವಿಲ್ ಬಿ ರಿಟರ್ನ್ ಬೈ ಮೀ. ಇಷ್ಟು ಬರೆದು ಬಿಟ್ರೆ ನಿಮ್ಮ ಆನ್ಸರ್ ಆಯ್ತು. ಓಕೆ, ಇಲ್ಲಿ V1 ಬರ್ತೈತಿ, ಇಲ್ಲಿ V3 ಬರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ V3 ಬರಬೇಕು, ಇಲ್ಲಿ V3 ಬರಬೇಕು. ಎಸ್, ಇದ ನಮ್ಮ ಆನ್ಸರ್. ಇದ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ನೋಡ್ರಿ. ಇದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಓಕೆ, ಇದ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್. ಇನ್ನು ಹೇಳ್ತಾನ ಕೇಳ್ರಿ, ಒಂದು ಶಾರ್ಟ್ಕಟ್ ಟ್ರಿಕ್ ಹೇಳ್ತಾನು. ಇದನ್ನ ಒಂದು ಸ್ವಲ್ಪ ತಲೆಗೆ ಇಟ್ಕೊಂಡ್ಬಿಡ್ರಿ. ನಿಮ್ಮ ಆನ್ಸರ್ ಒಳಗೆ ನೀವು ಇದನ್ನ ಭಾಳ ನಿಮ್ಗೆ ಡೀಪ್ ಆಗಿ ತಿಳ್ಕೊಂಡಿಲ್ಲ, ಬರೀ ಹೆಲ್ಪಿಂಗ್ ವರ್ಬ್ ಮೇಲೆ ಚೇಂಜ್ ಮಾಡಕತ್ತೀರಂದ್ರು ನಿಮಗೆ ಏನಾಕೈತಿ? ಬಹಳಷ್ಟು ಹೆಲ್ಪ್ ಆಕೈತಿ ತಿಳ್ಕೊ. ಓಕೆ, ಯಾವುದಪ್ಪ ಅದು ಅಂತ? ಯಾವ್ದಂದ್ರ ನೋಡ್ರಿ, ಶಾರ್ಟ್ಕಟ್ ಟ್ರಿಕ್ ಫಾರ್ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಓಕೆ, ಇಲ್ಲಿ ಮಟ ನೀವೆಲ್ಲ ಕಲ್ತೀರಿ. ಹೌದಾ? ಇದನ್ನ ಕಲಿಸ್ತಾನು ಭಾಳ ಚಂದ ನಮಗೆ ಕೇಳಿ. ಎಸ್ ಸರ್, ಏನಾಕತ್ತಂದ್ರ ಒಂದು ದಿವಸ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋದು ಬರ್ತದ, ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನೋದು ಬರ್ತದ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬರ್ತದ, ಸಿಂಪಲ್ ಪಾಸ್ಟ್ ಟೆನ್ಸ್ ಬರ್ತದ, ಪಾಸ್ಟ್ ಕಂಟಿನ್ಯೂಸ್ ಬರ್ತದ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬರ್ತದ, ಆಮೇಲೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಬರ್ತದ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಬರ್ತದ. ಇವೆಲ್ಲ ಟೆನ್ಸ್ ಏನಾಕವ? ಆಕ್ಟಿವ್ ವಾಯ್ಸ್ ಒಳಗೆ ಬರ್ತಾವ. ಇದನ್ನು ಪ್ಯಾಸಿವ್ ವಾಯ್ಸ್ ಒಳಗೆ ಏನೇನು ಚೇಂಜ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತೈತಿ. ಹೌದಾ? ಏನೇನು ಚೇಂಜ್ ಮಾಡ್ತೀರಿ ಪ್ಯಾಸಿವ್ ವಾಯ್ಸ್ ಒಳಗೆ ಅನ್ನೋಕ್ಕಿಂತನೂ ಇದು ನೀವು ಆಲ್ರೆಡಿ ಏನು ಮಾಡಿದ್ರಿ? ಇವೆಲ್ಲ ಪ್ಯಾಸಿವ್ ವಾಯ್ಸ್ ಒಳಗೆ ಏನೇನು ಹಾಕೋನು, ಒಂದೊಂದು ಸ್ಟೆಪ್ ಮುಂದೆ ಹೋಗ್ಕೊಂಡು ನಿಮ್ಗೆ ಆಲ್ರೆಡಿ ಏನಾಗೈತಿ ಗೊತ್ತೈತಿ. ಇನ್ನು ಶಾರ್ಟ್ಕಟ್ ಟ್ರಿಕ್ ಏನು ನೀವು ಕಲ್ಕೋಬೇಕಂದ್ರೆ ಈ ಕಡೆ ಆಕ್ಟಿವ್ ವಾಯ್ಸ್ ಅಂತ ತಿಳ್ಕೊರಿ, ಈ ಕಡೆ ಪ್ಯಾಸಿವ್ ವಾಯ್ಸ್ ಐತಿ ಅಂತ ತಿಳ್ಕೊರಿ. ಇನ್ನೊಂದು ಇದು ನೆನಪಿರಲಿ, ಎಲ್ಲರಿಗೂ ಚಾರ್ಟ್ ಒಂದು ನೆನಪಿರಲಿ. ಈ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಒಳಗೆ
ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ V1 ಬಂತು ಅಥವಾ ಡೂ ಬಂತು ಡಸ್ ಬಂತು ಅಂತ ತಿಳ್ಕೊಡಿ. ಓಕೆ, ಒಂದೇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡತ್ತೀವಿ. ಇದು ಬಂತ ಇದ್ರೊಳಗೆ ಏನು ಹುಡುಕಾಡಬೇಕು? ಆಮ್ ಐತೋ ಇಲ್ಲೋ, ಈಸ್ ಐತೋ ಇಲ್ಲೋ, ಆರ್ ಐತೋ ಇಲ್ಲೋ, ಪ್ಲಸ್ V3 ಪ್ಲಸ್ ಬೈ. ಡನ್ ಡನ್. ಇದಷ್ಟು ಹುಡುಕಾಡೋದು, ಬೇರೆ ಏನು ಹುಡುಕಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನಾಕೈತಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಇಲ್ಲಿ ಸರ್ ಆಮ್ ಈಸ್ ಆರ್ ಜೊತೆಗೆ V4 ನಮಗೆ ಬಂದೈತಿ. ಓಕೆ, ಇದನ್ನ ನಾವು ಪ್ಯಾಸಿವ್ ವಾಯ್ಸ್ ಒಳಗೆ ಹೆಂಗೆ ಹುಡುಕಾಡ್ಬೇಕಂದ್ರೆ ಆಮ್ ಈಸ್ ಆರ ಬರ್ತೈತಿ, ಚೇಂಜ್ ಆಗೋದಿಲ್ಲ. ಪ್ಲಸ್ ಇದ್ರ ಜೊತೆಗೆ ಏನು ಹುಡುಕಾಡಿ ಬಿಡ್ಬೇಕು? ಜಸ್ಟ್ ಬೀಯಿಂಗ್ ಹುಡುಕಾಡಿ ಬಿಡ್ರಿ. ಅದ್ರ ಜೊತೆಗೆ V3 ಬಳಸ್ರಿ, ಬಾಯ್ ಬಳಸ್ರಿ. ಇದ ನಿಮ್ಮ ಆನ್ಸರ್, ಇದ ನಿಮ್ಮ ಆನ್ಸರ್. ಇದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಇದನ್ನ ಬಿಟ್ರೆ ಏನು ಬಳಸೋರು ಹೇಳಿ ನೀವು, ಇದ ನಿಮ್ಮ ಆನ್ಸರ್ ಇರ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ ಮೂರನೇದ್ದು. ಇದು ಯಾವ ಟೆನ್ಸ್? ಪ್ರೆಸೆಂಟ್ ಕಂಟಿನ್ಯೂಸ್ ಮುಗಿತಾ. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಒಳಗೆ ಏನಾಕೈತಂದ್ರೆ ಸರ್ ಹ್ಯಾವ್ ಬಂತ್ರಿ ಅಥವಾ ಹ್ಯಾಸ್ ಬಳಸಿವ ಅಂತ ತಿಳ್ಕೊರಿ. ಅದ್ರ ಜೊತೆಗೆ V3 ಬಳಸೋದಂತೆ ನಮ್ಮ ಟೆನ್ಸ್ ರೂಲ್ಸ್ ಐತಿ. ಇದನ್ನ ಪ್ಯಾಸಿವ್ ವಾಯ್ಸ್ ಒಳಗೆ ಎತ್ತರ ಚೇಂಜ್ ಮಾಡ್ಬೇಕ್ರಿ. ಜಸ್ಟ್ ಬೀನ್ ಐತಿ ಇಲ್ಲಿ ನೋಡ್ಬಿಡ್ರಿ, ಹ್ಯಾವ್ ಬೀನ್, ಹ್ಯಾಸ್ ಬೀನ್. ಅದ್ರ ಜೊತೆಗೆ ಇಲ್ಲಿ ಇದಿರ್ತಕ್ಕಂಥದ್ದು V3 ಇಲ್ಲಿ ಏನು ಇರ್ತೈತಿ, ಅದ್ರ ಜೊತೆಗೆ ಬಾಯ್ ಇರ್ತೈತಿ. ಓಕೆ, ಇಲ್ಲಿ V3ನ ಬರ್ತೈತಿ. ಬೀಯಿಂಗ್ ಇತ್ತಂದ್ರೆ V3 ಬರ್ತೈತಿ. ನೋಡ್ರಿ ಎಷ್ಟು ಚೆನ್ನಾಗಿರೋ, ಎಷ್ಟು ಚಂದ ಅದಾವ ನೋಡ್ರಿ ಆನ್ಸರ್ಸ್. ನೆಕ್ಸ್ಟ್ ಬರ್ರಿ, ನೆಕ್ಸ್ಟ್ ಏನಾಕೈತಿ? ಸಿಂಪಲ್ ಪಾಸ್ಟ್ ಟೆನ್ಸ್ ನೋಡೋಣ. ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಏನಾಕೈತಿ? V2 ಬರ್ತೈತಿ ಅಥವಾ ಡಿಡ್ ಬರ್ತೈತಿ. ಇವೆರಡೂ ಬಂದಿದ್ದು ಅಂತ ತಿಳ್ಕೊರಿ. ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ವಾಸ್ ಮತ್ತು ಓರ್ ಹುಡುಕಾಡಿ ಬಿಡ್ರಿ. ಅದ್ರ ಜೊತೆಗೆ V3 ಮತ್ತು ಬಾಯಿ ಐತಲ್ಲಿ ಹುಡುಕಾಡ್ರಿ. ಅದ ನಿಮ್ಮ ಆನ್ಸರ್ ಆಗಿರ್ತದೆ, ಅದ ನಿಮ್ಮ ಆನ್ಸರ್ ಆಗಿರ್ತದ ರೀ. ಓಕೆ, ನಿಮಗೆ ಇಷ್ಟೆಲ್ಲ ಡಿಟೇಲ್ ಆಗಿ ಎದಕ್ಕೆ ಹೇಳತ್ತಂದ್ರೆ ಈ ಎಕ್ಸಾಮ್ಗೆ 2 ಕ್ವಶನ್ 3 ಕ್ವಶನ್ ಫಿಕ್ಸ್ ಆಗಕತ್ತವು, ನಮ್ಮ ಹುಡುಗರು ಪಾಸ್ ಆಗಲಿ ಅನ್ನೋ ಒಂದು ಉದ್ದೇಶ. ಹೌದಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಾಕತ್ತಂದ್ರ ಇಲ್ಲಿ ವಾಸ್ ಅ ವರ್ ಅನ್ನ ಬಂತ್ರಿಪ್ಪ. ಕಂಟಿನ್ಯೂಸ್ ವಾಸ್ ಮತ್ತು ವರ್ ಅನ್ನ ಬಂತ ಅಂತ ತಿಳ್ಕೊರಿ. ನೀವೇನು ಬಳಸ್ಬೇಕು? ಟೆನ್ಸ್ ಚೇಂಜ್ ಆಗಂಗಿಲ್ಲ ಕಂಟಿನ್ಯೂಸ್ ಬಂದಾಗ ಅಂತ ಹೇಳಿ ನಿಮ್ಗೆ ವಾಸ್ ವರ್ ಪ್ಲಸ್ ಬೀಯಿಂಗ್ ಪ್ಲಸ್ V3 ಪ್ಲಸ್ ಬಾಯ್ ಬಳಸ್ಬಿಟ್ರಿ. ಇಲ್ಲ ING ಬಂದಾಗ ಇಲ್ಲಿ ಬೀಯಿಂಗ್ ಇತ್ತಂದ್ರೆ ಅದ ಆನ್ಸರ್ ನೋಡ್ರಿ. ಓಕೆ, ಅದ ಆನ್ಸರ್ 100% ಅದ ಆನ್ಸರ್. ಅದನ್ನ ಬಿಟ್ರೆ ಬೇರೆ ಬರಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೆಕ್ಸ್ಟ್ ಆರನೇದು ಏನಂದ್ರ ವಾಸ್ ಓವರ್ ಬಳಸಿದ್ರಿ. ಇಲ್ಲಿ ವಾಸ್ ಓವರು ಬೀಯಿಂಗ್ ಅಂತಕ್ಕಂಥದನ್ನ ನೋಡಿದ್ರಿ. ನೆಕ್ಸ್ಟ್ ಇಲ್ಲಿ ಹ್ಯಾಡ್ ಬಂತ ಅಂತ ತಿಳ್ಕೊರಿ. ಹ್ಯಾಡ್ ಬಂತ ಕಣ್ಣು ಮುಚ್ಚಿ ಹೇಳಿಬಿಟ್ಟಲ್ಲ ನಿಮ್ಗೆ, ಹ್ಯಾಡ್ ಬೀನ್ ಬಳಸಿಬಿಡ್ರಿ. ಓಕೆ, ಇಲ್ಲಿ ಏನಾಕೈತಿ? ಇಲ್ಲಿ V2 ಬಳಸಿರ್ತೀರಿ. ಹೌದಾ? ನೆಕ್ಸ್ಟ್ ಇಲ್ಲಿ V4 ಬಳಸಿರ್ತೀರಿ. ಇಲ್ಲಿ ಪ್ಲಸ್ V3 ಇರ್ತೈತಿ. ಇಲ್ಲಿ ಏನಾಕೈತಿ? V3 ಮತ್ತು ಹ್ಯಾಡ್ ಬೀನ್ ಜೊತೆ ಅದ ಬರ್ತದೆ. ನೆಕ್ಸ್ಟ್ ಏಳನೇದು ನೋಡ್ರಿ. ಏಳನೇದು ಯಾವ್ದ್ರಿ? ಸಿಂಪಲ್ ಫ್ಯೂಚರ್ ಟೆನ್ಸ್. ಹೇಳಿಲ್ಲ ವಿಲ್ ಇತ್ತ ಜೊತೆಗೆ V1 ಇರ್ತೈತಿ. ನೀವೇನು ಮಾಡ್ಬೇಕಿಲ್ಲ? ವಿಲ್ ಬಿ ಬಳಸ್ಬೇಕಾ ಪ್ಲಸ್ V3 ಬಳಸ್ಬೇಕಾ? ಇದು ಆನ್ಸರ್ ಇರ್ತೈತಿ. ನೆಕ್ಸ್ಟ್ ಎಂಟನೇದು ಸರ್ ವಿಲ್ ಹ್ಯಾವ್ ಬಂತಂತ ತಿಳ್ಕೊರಿ. ಅದ್ರ ಜೊತೆಗೆ V3 ಬಂತ್ರಿ ಸರ್, ಅವಾಗ ಏನು ಬಳಸ್ತೀರಿ? ವಿಲ್ ಹ್ಯಾವ್ ಬೀನ್ ಪ್ಲಸ್ V3 ಬಳಸಿಬಿಡ್ರಿ. ಇದ ನಿಮ್ದು ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಶಾರ್ಟ್ಕಟ್ ಟ್ರಿಕ್ ನನ್ನ ಕಡೆಯಿಂದ ನೆನಪಿರಿ. ಹೌದಾ? ಯಾರು ಮಾಡ್ಯಾರಲ್ಲೋ ಗೊತ್ತಿಲ್ಲ, ಇನ್ನು ಮುಂದೆ ಯಾರು ಮಾಡ್ತಾರಲ್ಲೋ ಗೊತ್ತಿಲ್ಲ. ಹೌದಾ? ಎಲ್ಲಿ ನಿಮಗೆ ಇಂಥ ಟ್ರಿಕ್ಸ್ಗಳು ಸಿಗ್ತಾವಿಲ್ಲೋ ಗೊತ್ತಿಲ್ಲ. ಬಟ್ ನನ್ನ ಕಡೆಯಿಂದ ಎಷ್ಟು ಪ್ರಯತ್ನ ಆಗೈತಿ ಅಷ್ಟು ಈಸಿಯಾಗಿ ಟ್ರಿಕ್ಸ್ಗಳನ್ನು ನಿಮಗೆ ತೊಗೊಂಡು ಬಂದಿತ್ತು. ಹೌದಾ? ಎಸ್. ಹಂಗಂದ್ರೆ ಸರ್ ಇದ್ರೊಳಗೆ 12 ಫಾರ್ಮ್ ಇರ್ತಾವ ಸರ್. ನಿಮ್ಗೊಂದು ಡೌಟ್ ಇರ್ತೈತಿ, ಸರ್ 12 ಫಾರ್ಮ್ ಅದಾವ, ಇದ್ರೊಳಗೆ 8 ಫಾರ್ಮನ್ನು ಮಾಡಿದ್ರಿ, 4 ಫಾರ್ಮ್ ಉಳಿದು ಅಲ್ರಿ, ಅವು ಯಾಕೆ ಉಳಿದು? ಅವ ಯಾಕೆ ಉಳಿದು ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಸ್, ಅವು ಯಾಕೆ ಉಳಿದು ಅಂದ್ರೆ ಅವ್ನ ಚೇಂಜ್ ಮಾಡಕ್ ಬರಂಗಿಲ್ಲ. ಯಾಕೆ ಅನ್ನೋದು ಹೇಳ್ತೀನಿ ಕೇಳಿ. ಯಾವ್ದು ಉಳಿತಾನ? ಒಂದೇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಂದು ಉಳಿತು. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಂದು ಉಳಿತು. ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಒಂದು ಉಳಿತು. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಂದು ಉಳಿತು. ಇವೆಲ್ಲ ನೋಡ್ರಿ, ಎಲ್ಲ ಕಂಟಿನ್ಯೂಸ್, ಪರ್ಫೆಕ್ಟ್ ಕಂಟಿನ್ಯೂಸ್, ಪರ್ಫೆಕ್ಟ್ ಕಂಟಿನ್ಯೂಸ್, ಪರ್ಫೆಕ್ಟ್ ಕಂಟಿನ್ಯೂಸ್ ಅದಾವ. ಇದೊಂದ ಏನೈತ್ರಿ? ಇದ್ರೊಳಗೆ ಹೆಲ್ಪಿಂಗ್ ವರ್ಬ್ ಯಾವ ಬರ್ತಾವ ಅಂತ ಹಂಗೆ ಹೇಳ್ಬಿಡಿ ನೋಡೋಣ. ಇಲ್ಲಿ ಏನಾಕೈತ್ರಿ? ಹ್ಯಾವ್ ಬಿನ್ ಬರ್ತೈತಿ. ನೆಕ್ಸ್ಟ್ ಹ್ಯಾಸ್ ಬಿನ್ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಏನಾಕೈತ್ರಿ? ಹ್ಯಾಡ್ ಬಿನ್ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಏನ್ ಬರ್ತೈತಿ? ವಿಲ್ ಬಿ ಬರ್ತೈತಿ. ಓಕೆ, ಇಲ್ಲಿ ಏನ್ ಬರ್ತೈತಿ? ವಿಲ್ ಹ್ಯಾವ್ ಬಿನ್ ಬರ್ತೈತಿ. ಇವೆಲ್ಲ ಎತ್ತರಾಗ ಬರ್ತಾವ್ರಿ, ಆಕ್ಟಿವ್ ವಾಯ್ಸ್ ಒಳಗೆ ಬರ್ತಾವ. ಈಗ ನಮಗೆ ಇದನ್ನ ಪ್ಯಾಸಿವೈಸ್ ಮಾಡ್ಬೇಕಂದ್ರೆ ನಾನು ನಿಮ್ಗೆ ಏನ್ ಹೇಳೇನು? ಕಂಟಿನ್ಯೂಸ್ ಬಂದಾಗ ಬೀಯಿಂಗ್ ಬಳಸ್ ಅಂತ ಹೇಳೇನು. ಹೌದಾ? ಇದ್ರೊಳಗ ಇವ ಹೆಲ್ಪಿಂಗ್ ವರ್ಬ್ ಜೋಡಿ ಇಲ್ಲಿ ಏನ್ ಬರ್ತೈತಿ? ಬೀನ್ ಬಂದಂತ ತಿಳ್ಕೊರಿ. ಬೀನ್ ಜೊತೆಗೆ ಬೀಯಿಂಗ್ ಬಳಸೋದು ಇಂಫಾರ್ಮಲ್ ಆಗ್ತದ, ಅದಕ್ಕೆ ಬರಂಗಿಲ್ಲ. ಇದು ಬೀನ್ ಜೊತೆಗೆ ಬೀಯಿಂಗ್ ಬಳಸ್ಬೇಕಾಕೈತ್ರಿ, ಹಂಗಾಗಿ ಇದನ್ನ ಏನ್ ಮಾಡಕ್ ಬರಂಗಿಲ್ಲ. ಇದು ವಿಲ್ ಬಿ ಜೊತೆಗೆ ಬಿ 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 ಬೀಯಿಂಗ್ ಅನ್ನಕ್ ಬರ್ತೈತಿ, ಬರಂಗಿಲ್ಲ. ಹ್ಯಾವ್ ಬಿನ್ ಬೀಯಿಂಗ್ ಅನ್ನಕ್ ಬರ್ತೈತಿ, ಬರಂಗಿಲ್ಲ. ಇದ ಒಂದು ಕಾರಣಕ್ಕೆ ನಾವೇನ್ ಮಾಡಂಗಿಲ್ರಿ, ಅವುಗಳನ್ನ ಬಳಸುವುದಿಲ್ಲ. ಓಕೆ, ಇವು 4 ನಾವೇನ್ ಮಾಡಂಗಿಲ್ಲ, ಹೊರಗಿಟ್ಟೇವಿ. ಹೌದಾ? ಇವು 4 1 2 3 4 ಅಂದ್ರೆ ನೋಡ್ರಿ 8 + 4 ಅಂದ್ರೆ 12 ಫಾರ್ಮ್ ನಿಮ್ಮ ಅದು ಟೋಟಲ್. ಎಸ್, ಅಂಡರ್ಸ್ಟ್ಯಾಂಡ್ ಆತಲ್ರಿ? ಎಸ್. ಇದು ನೋಡ್ರಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದು ಯಾವ್ದಂದ್ರೆ ಇದು. ಒಂದು ಚಾರ್ಟ್ ನಿಮಗೆ ಬಂತು ಮುಗಿದ್ ಹೊತ್. ಇದಕ್ಕಿಂತ ಇಂಪಾರ್ಟೆಂಟ್ ಏನೂ ಇಲ್ಲ, ಏನೂ ಇಲ್ಲ, ನಿಜವಾಗ್ಲೂ ಏನೂ ಇಲ್ಲ. ಎಸ್. ಇನ್ನು ನಾಳೆ ಕ್ಲಾಸ್ ಒಳಗೆ, ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ಮಾಡ್ತಾನಂದ್ರೆ ಬಹಳಷ್ಟು ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ಸಾಲ್ವ್ ಮಾಡೋದು. ಮೊದಲು ಈಸಿ ಸಾಲ್ವ್ ಮಾಡಿಕೊಡ್ತಾನೋ, ಆಮೇಲೆ ಏನ
WH ಕ್ವಶನ್ಸು, ಮಾಡಲ್ ವರ್ಬ್ಸು ಅಂತ ಇಂಥವು ಬಂದಾಗ ಹೆಂಗೆ ಸಾಲ್ವ್ ಮಾಡ್ಬೇಕು, ಏನು ಸಾಲ್ವ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ನೋಡೋಣ. ಅಲ್ಲಿ ಮಟ ನೋಡ್ರಿ, ಇದೊಂದು ಏನು ಮಾಡ್ರಿ, ಪರ್ಫೆಕ್ಟ್ ಮಾಡ್ಕೋರಿ. ಇದೊಂದು ಶಾರ್ಟ್ಕಟ್ ಟ್ರಿಕ್ಸ್ನ ಬೈಪಾಟ್ ಮಾಡ್ತೀರಿ, ಏನು ಮಾಡ್ತೀರಿ ಗೊತ್ತಿಲ್ಲ. ಎಕ್ಸಾಮ್ ಒಳಗೆ ಯಾರು ತಪ್ಪೋಂಗಿಲ್ಲ, ತಪ್ಪಿದ್ರಿ ಯಾರನ್ನು ಬಿಡೋಂಗಿಲ್ಲ. ಹೌದಾ? ಓಕೆ, ಇಷ್ಟು ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ ರೀ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದ ತಿಳಿಸ್ತಾ, ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾವು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್.